ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಪೋರ್ಟ್ಸ್ ಬಗ್ಗೆ. ಯಾವ ಥರದ ಪೋರ್ಟ್ಸ್ಗಳಿದೆ, ಅದರ ಬೆನಿಫಿಟ್ಸ್ ಏನಿದೆ, ಅದರ ಅಡ್ವಾಂಟೇಜಸ್ ಏನಿದೆ, ಅದರ ಚಾಲೆಂಜಸ್ ಏನಿದೆ, ಪ್ರತಿಯೊಂದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಪೋರ್ಟ್ಸ್ ಅಂದಾಗ ನಾರ್ಮಲಿ ನಾವು ಯೂಸ್ ಮಾಡೋದು ಸಿ ಪೋರ್ಟ್ಸ್. ಅದನ್ನು ಬಿಟ್ಟರೆ ತುಂಬ ದೊಡ್ಡ ಪೋರ್ಟ್ಗಳು ಯಾವುದೂ ಇಲ್ಲ, ಬಟ್ ಆದರೆ ಬೇರೆ ಪೋರ್ಟ್ಸ್ಗಳು, ಬೇರೆ ವೆರೈಟೀಸ್ಗಳು ಇದ್ದೇ ಇರುತ್ತೆ. ಸೊ ಇವಾಗ ಯಾರ ಹತ್ರ ಸಮುದ್ರ ಇಲ್ಲ ಅವ್ರು ಏನು ಮಾಡಬೇಕು, ಅಥವಾ ಯಾರ ಹತ್ರ ಸಮುದ್ರ ಇದೆ, ಎಷ್ಟು ಥರದ ಪೋರ್ಟ್ಸ್ಗಳು ಅವೈಲೇಬಲ್ ಇದೆ, ಅದರಲ್ಲಿ ನಾವು ಯಾವ ಇಂಡಸ್ಟ್ರಿಯಲ್ಲಿದ್ದೇವೆ, ನಮಗೆ ಬೇಕಾಗುವಂಥ ಪೋರ್ಟ್ಗಳು ಯಾವುದಿದೆ, ಅದನ್ನೆಲ್ಲವೂ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಬರೋದು, ನಾವು ಎಕ್ಸ್ಪೋರ್ಟ್ ಅಂತ ಹೇಳಿದಾಗ ಒಂದು ಶಿಪ್ ಬರುತ್ತೆ, ಕಂಟೈನರ್ ತಲೆಯಲ್ಲಿ ಬರುತ್ತೆ, ಪ್ರಾಡಕ್ಟ್ಸ್ಗಳು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೇವೆ, ಯಾವುದೋ ದೇಶಕ್ಕೆ ಅದು ಸಮುದ್ರದಿಂದ ಹೋಗುತ್ತೆ. ಹಾಗಿದ್ದಾಗ ಇಲ್ಲಿ ನೋಡಿ, ಇಂಡಿಯಾಗಾದರೆ 3 ಹತ್ರನೂ 4 ಡೈರೆಕ್ಷನಲ್ಲಿ ನೋಡಿದ್ರೆ 3 ಡೈರೆಕ್ಷನ್ ನಮಗೆ ನೀರೇ ಇದೆ. ಸೊ ನಮ್ಮ ಹತ್ರ ಬೇಕಾದಷ್ಟು ಪೋರ್ಟ್ಗಳಿದೆ, ನಮಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಏನೂ ಅಭ್ಯಂತರ ಇಲ್ಲ, ಬೇರೆ ಯಾವ ದೇಶದ ಮೇಲೂ ನಾವು ರಿಲೈ ಆಗುವಂಥ ಅವಶ್ಯಕತೆ ಇಲ್ಲ. ಬಟ್ ಅದೇ ನೀವು ಅಫ್ಘಾನಿಸ್ತಾನಿಗೆ ನೋಡಿದ್ರೆ, ಇಲ್ಲಿ ಪಕ್ಕ ಪಾಕಿಸ್ತಾನ ಇದೆ, ಬೇರೆ ಎಲ್ಲವೂ ಕೂಡ ಬೇರೆ ಜಾಗಗಳಿದೆ, ರೈಟ್. ಸೊ ಬೇರೆ ಬೇರೆ ದೇಶಗಳ ಅಕ್ಕಪಕ್ಕ ಇರೋದ್ರಿಂದ ಸಮುದ್ರನೇ ಇಲ್ಲ ಅವ್ರ ಹತ್ರ. ಸೊ ಇವಾಗ ಸಮುದ್ರ ಇಲ್ಲದೆ ಇರೋದ್ರಿಂದ ಅವ್ರು ಏನು ಮಾಡಬೇಕಾಗತ್ತೆ, ಬೇರೆ ಯಾರೋ ಹತ್ರ ಅವ್ರ ಹೆಲ್ಪ್ ತೊಗೊಂಡು ಅವ್ರ ಕಡೆಯಿಂದ ಅದನ್ನು ಇಂಪೋರ್ಟ್ ಮಾಡಿಸ್ಕೊಂಡು ಅಲ್ಲಿಂದ ಬೈ ರೋಡ್ ಅಥವಾ ರೇಲ್ ಅವರು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಬೇರೆ ಆಪ್ಷನ್ ಅವ್ರಿಗೆ ಇರಲ್ಲ. ಎಕ್ಸ್ಪೋರ್ಟ್ ಮಾಡಬೇಕಂದ್ರೂ ಕೂಡ ಅದು ಹಾಗೇನೆ. ಸೊ ಇವಾಗ ನಮ್ಮ ಹತ್ರ ಇರುವಂಥ ಬೆನಿಫಿಟ್ ಬೇರೆ ತುಂಬ ಕಂಟ್ರೀಸ್ ಹತ್ರನೂ ಆ ಬೆನಿಫಿಟ್ಟೇ ಇಲ್ಲ, ಯಾಕಂದರೆ ಅವ್ರ ಹತ್ರ ಸಮುದ್ರನೇ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಬೆಂಗಳೂರಲ್ಲಿದ್ದೇನೆ, ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಈಗ ಮಂಗಳೂರಲ್ಲಿದ್ದೀರಾ, ಅಥವಾ ಗೋವಾದಲ್ಲಿದ್ದೀರಾ, ಅಥವಾ ಕಾರವಾರದಲ್ಲಿದ್ದೀರಾ. ಸೊ ಇವಾಗ ನಿಮ್ಮ ಹತ್ರ ಸಮುದ್ರ ಇದೆ. ಇವಾಗ ನಾನೇನಾದರೂ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನಾನೇನು ಮಾಡಬೇಕು? ಈಗ ತುಂಬ ಸರಿ ನನಗೆ ಮೆಟೀರಿಯಲ್ ಕಳಿಸೋದಿದೆ, ಸಮುದ್ರ ಅಂತೂ ಇಲ್ಲಲ್ಲ. ಪೋರ್ಟ್ ಮಾಡಬೇಕಂದ್ರೆ ನಾನು ಪ್ರತಿಯೊಂದು ಲಾಜಿಸ್ಟಿಕ್ನ ತೊಗೊಂಡು ಈ ಪೋರ್ಟ್ವರೆಗೂ ಹೋಗಿ ಅಲ್ಲಿ ನಾನು ಅದನ್ನು ಕಳಿಸ್ಬೇಕಾಗತ್ತೆ. ಇಲ್ಲಿ ಕರ್ನಾಟಕ ಬಾರ್ಡ್ರಿಗೆ ಬರೋ ಪೋರ್ಟ್ಗಳೆಲ್ಲ ನೋಡ್ಕೊಳ್ಳಿ. ಓಕೆ. ಸೊ ಮೇನ್ಲಿ ನಾವು ಯೂಸ್ ಮಾಡೋದು ಕಮರ್ಷಿಯಲ್ ಪೋರ್ಟ್ ಅಂತ ಏನು ಹೇಳ್ತೇವೆ, ನಾರ್ಮಲಿ ಮಂಗಳೂರು ಪೋರ್ಟೇ ನಾವು ಯೂಸ್ ಮಾಡೋದು ಕರ್ನಾಟಕದಲ್ಲಿ. ಬೇರೆ ಕಾರವಾರ ಪೋರ್ಟ್ ಇದೆ, ತುಂಬ ಊರುಗಳಿದೆ, ಬಟ್ ನಾರ್ಮಲಿ ಪೋರ್ಟ್ಗಳಿಲ್ಲ. ಓಕೆ. ಸೊ ಮೇನ್ಲಿ ಯೂಸ್ ಮಾಡೋವಂಥ ಪೋರ್ಟ್ ಅದಿರುತ್ತೆ. ಡಿಫೆನ್ಸ್ಗೆ ಯೂಸ್ ಮಾಡೋದು ಕಾರವಾರ ಪೋರ್ಟ್ ಬರುತ್ತೆ. ಸೊ ನೇವಿ ಏನಿದೆಯಲ್ಲ, ಸೊ ಅದು ಕಾರವಾರದಲ್ಲಿದೆ. ಸೊ ಈ ಥರ ನೀವು ಕಂಪೇರ್ ಮಾಡಿದಾಗ ಕೆಲವೊಂದು ದೇಶಕ್ಕೆ, ಇಲ್ಲಿ ಆಫ್ರಿಕಾದಲ್ಲಿ ನೋಡಿ, ತುಂಬ ನಡುವೆ ಇರೋವಂಥ ಕಂಟ್ರಿಗಳು ಎಷ್ಟೊಂದಿದೆ, ಇವರಿಗೆಲ್ಲ ಸಮುದ್ರನೇ ಇಲ್ಲ, ಏನು ಮಾಡಬೇಕು ಅವರು? ಸೊ ಅದಕ್ಕೆ ಅಕ್ಕಪಕ್ಕದ ಯಾವ ದೇಶಗಳಿದೆ ಅವ್ರ ಹತ್ರ ಯಾರ ಹತ್ರ ಸಮುದ್ರ ಇದೆಯೋ ಅವ್ರಿಗೆ ಹೇಳ್ಕೊಂಡು ಅವ್ರ ಕಡೆಯಿಂದ ಮೆಟೀರಿಯಲ್ಸ್ಗಳನ್ನ ತರಿಸ್ಕೊಳ್ಳೋ ಥರ, ಅಥವಾ ರೇಲ್ ಆಗಿರ್ಬೋದು ಅಥವಾ ರೋಡ್ ಆಗಿರ್ಬೋದು, ಏನೋ ಒಂದು ಅರೇಂಜ್ಮೆಂಟ್ ಅವ್ರು ಮಾಡ್ಕೊಂಡಿರ್ತಾರೆ. ಸೊ ಇದನ್ನು ಇವಾಗ ಸೀ ಪೋರ್ಟ್ಸ್ ಯಾಕೆ ಎಷ್ಟು ಪಾಪ್ಯುಲರ್ ಇದೆ, ಯಾಕೆ ನಾವು ಸೀ ಪೋರ್ಟ್ಸ್ ಬಗ್ಗೆ ಇಷ್ಟು ಮಾತಾಡ್ತೇವೆ? ಸೊ ಸೀ ಪೋರ್ಟ್ಸ್ ಅಂತಂದರೆ ಒಂದು ವಾಲ್ಯೂಮ್ ಇದೆ, ತುಂಬ ವಾಲ್ಯೂಮಲ್ಲಿ ಕಳಿಸೋದಾದರೆ ಸೀ ಪೋರ್ಟ್ಸೇ ಕಳಿಸ್ಬೇಕು. ಯಾವುದೇ ಸೈಜ್ ಇರ್ಬೋದು, ಏನೇ ಕ್ವಾಂಟಿಟಿ ಇರ್ಬೋದು, ಎಷ್ಟೇ ಕ್ವಾಂಟಿಟಿ ಇರ್ಬೋದು, ಪ್ರತಿಯೊಂದು ನಾವು ಸೀ ರೋಡ್ಸಲ್ಲಿ ಕಳಿಸ್ಬೋದು. ಸೊ ಏನಾಗುತ್ತೆ, ಒಂದು ಐರನ್ ಬಾಕ್ಸ್ ತೊಗೊಳ್ತೇವೆ, ಎಲ್ಲ ಮೆಟೀರಿಯಲ್ ಅದರಲ್ಲಿ ಹಾಕ್ತೇವೆ, 20 ಫೀಟು 40 ಫೀಟು ಒಂದೊಂದು ಕಂಟೈನರ್ ತೊಗೊಂಡು ಶಿಪ್ಪಿಗೆ ಲೋಡ್ ಮಾಡ್ತಾ ಇರ್ತವೆ. ಎಷ್ಟು ಬೇಕಾದಷ್ಟು ಮೆಟೀರಿಯಲ್ ಹೋಗ್ಬೋದು. ಫ್ಲ್ಯಾಟ್ ಬೇಕಾ ಫ್ಲ್ಯಾಟ್ ಇದೆ, ಓಪನ್ ಟಾಪ್ ಬೇಕಾ ಓಪನ್ ಟಾಪ್ ಇದೆ, ಸ್ಮಾಲ್ ಕಂಟೈನರ್ ಇದೆ, ಓಪನ್ ಕಂಟೈನರ್ ಇದೆ, ವೆಂಟಿಲೇಟೆಡ್ ಕಂಟೈನರ್ಸ್ ಇದೆ, ರೀಫರ್ ಕಂಟೈನರ್ಸ್ ಇದೆ. ಕಂಟೈನರ್ಸ್ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೇನೆ, ಪ್ಲೀಸ್ ಆ ವೀಡಿಯೋನ ನೋಡ್ಕೊಳ್ಳಿ ನೀವು, ನಿಮಗೇನಾದರೂ ಕಂಟೈನರ್ಸ್ ಬಗ್ಗೆ ಐಡಿಯಾ ಬೇಕಂದರೆ. ಸೊ ಈ ಥರದ ಎಲ್ಲ ಮೆಟೀರಿಯಲ್ಗಳನ್ನು ನೀವು ಎಕ್ಸ್ಪೋರ್ಟ್ ಮಾಡೋವಂಥ ಆಪ್ಷನ್ ಏನಿದೆ ಈ ವೆಸಲಲ್ಲಿ ನೀವು ಮಾಡ್ಬೋದು. ಕಂಟೈನರಲ್ಲಿ ಹಾಕೋ ಮೆಟೀರಿಯಲ್ನ ಕಂಟೈನರಲ್ಲಿ ಹಾಕಿ ಕಳಿಸಿ, ಇಲ್ಲದೆ ಹೋದರೆ ಬೇರೆ ಯಾವ ಥರ ನೀವು ಕಳಿಸ್ಬೋದು ಅನ್ನೋದನ್ನು ನಾನು ಹೇಳ್ತೇನೆ. ತುಂಬ ಕಾಸ್ಟ್ ಎಫೆಕ್ಟಿವ್. ಒಂದು 100 ರೂಪಾಯಿ ಪ್ರಾಡಕ್ಟ್ಗೆ 2 ರೂಪಾಯಿ ನಾವು ಟ್ರಾನ್ಸ್ಪೋರ್ಟೇಷನ್ ಹಾಕಿದರೆ ನಾವು ಸಿಯಿಂದ ಕಳಿಸ್ಬೋದು. ಅದೇ ನೀವು 100 ರೂಪಾಯಿಗೆ 200 ರೂಪಾಯಿ ಹಾಕ್ಕೊಂಡು ನೀವೇನಾದರೂ ಏರಿಂದ ಕಳಿಸಿದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ಇವಾಗ ಜನ ನಮಗೆ 2 ರೂಪಾಯಿ ಕೊಡೋಕ್ಕೇ ಅಳಿಸಿರ್ತಾರೆ. ಅಂಥದ್ರಲ್ಲಿ ನಾವು ಹೋಗಿ, ಇಲ್ಲ ಸರ್ ನೀವು 100 ರೂಪಾಯಿ ಪ್ರಾಡಕ್ಟ್ಗೆ 200 ರೂಪಾಯಿ ಲಾಜಿಸ್ಟಿಕ್ ಕೊಟ್ಬಿಟ್ಟು ನೀವು ಮೆಟೀರಿಯಲ್ ತೊಗೊಳ್ಳಿ ಅಂದರೆ ತೊಗೊಳ್ತಾರೆ. ಸೊ ಹಾಗೆ ನಾವು ಮಾರ್ಕೆಟ್ ಸಿಚುವೇಶನ್ ಇದ್ದಾಗ ನಮಗೇನಾಗುತ್ತೆ, ಬೆಸ್ಟ್ ಆಪ್ಷನ್ ಸಿ ರೂಟ್ ಇರುತ್ತೆ. ತುಂಬ ಚೀಪಾಗಿ ಕಡಿಮೆ ರೇಟಲ್ಲಿ ಎಕ್ಸ್ಪೋರ್ಟ್ ಮಾಡುವಂಥ ಫಸ್ಟ್ ಆಪ್ಷನ್. ಎಕ್ಸ್ಪೋರ್ಟ್ ಅಂದಾಗ ಸಿ ರೂಟ್ ಇಸ್ ದ ಬೆಸ್ಟ್ ಆಪ್ಷನ್. ಒಂದು ವೇಳೆ ಯಾರಿಗೆ ನನ್ನ ಪ್ರಾಡಕ್ಟ್ ಕೆಡಲ್ಲ, ನನ್ನ ಪ್ರಾಡಕ್ಟ್ ಒಳ್ಳೆ ಲೈಫ್ ಸೈಕಲ್ ಇದೆ, ಕಳಿಸೋದೇನೋ ತುಂಬ ಅರ್ಜೆಂಟ್ ಇಲ್ಲ, ಒಂದು 4 ದಿನ ತಡ ಹೋದರೂ ಏನು ತೊಂದರೆ ಇಲ್ಲ, ರೀಫರ್ ಕಂಟೈನರ್ ಯೂಸ್ ಮಾಡ್ಕೊಳ್ತೇನೆ, ಟೆಂಪ್ರೇಚರ್ ಕೂಡ ಮ್ಯಾನೇಜ್ ಆಗುತ್ತೆ, ನನಗೇನು ಅದು ಕಷ್ಟ ಆಗಲ್ಲ. ಸೊ ಆಮೇಲೆ ತುಂಬ ವ್ಯಾಲ್ಯೂ ಇರುವಂಥ ಮೆಟೀರಿಯಲ್ ಅಲ್ಲ, ತುಂಬ ಕಿಮ್ಮತ್ತಿನ ಮೆಟೀರಿಯಲ್ ಏನಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಇವಾಗ ಅಷ್ಟು ವ್ಯಾಲ್ಯೂ ಇಲ್ಲ, ಅಷ್ಟು ಅದರದ ಕಿಮ್ಮತ್ತಿಲ್ಲ ಅಂತಂದಾಗ ನೀವೇನು ಮಾಡ್ಬೋದು, ಆ ಮೆಟೀರಿಯಲ್ಗಳು ಅಷ್ಟು ದೊಡ್ಡ ಏನು ಸೆಕ್ಯೂರಿಟಿ ಬೇಕಾಗಿಲ್ಲಲ್ಲ. ಯಾಕಂದರೆ ಏನಾಗುತ್ತೆ, ಕಂಟೈನರ್ಗಳು ತುಂಬ ಟೈಮ್ ತೊಗೊಳುತ್ತೆ, ತುಂಬ ಜನ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಆವಾಗ ನಿಮ್ಮ ಮೆಟೀರಿಯಲ್ಗಳನ್ನ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ನಾರ್ಮಲಿ ಏನು ಹೇಳ್ತೇವೆ, ತುಂಬ ಪ್ರೆಷಿಯಸ್ ಮೆಟೀರಿಯಲ್ ಅಥವಾ ತುಂಬ ಕಾಸ್ಟ್ಲಿ ಮೆಟೀರಿಯಲ್ ಇತ್ತು ಅಂದರೆ ದಯಮಾಡಿ ಅದನ್ನು ಏರ್ಲೈನಿಂದ ಕಳಿಸ್ಕೊಂಬಿಡಿ, ನೀವು ಸೇಫಾಗಿ ಹೋಗ್ತೀರಿ. ಯಾಕಂದರೆ ತುಂಬ ಬೇಗ ಮುಟ್ಟುತ್ತೆ, ತುಂಬ ಕಡಿಮೆ ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಲೇಟ್ ಆದಾಗ ಕಳು ಆಗೋ ಚಾನ್ಸಸ್ಗಳು, ಕಳ್ಕೊಂಡು ಹೋಗೋ ಚಾನ್ಸಸ್ಗಳು, ಕಂಟೈನರೇ ಮಿಸ್ ಆಗೋ ಚಾನ್ಸಸ್ಗಳು, ತುಂಬ ವೆರೈಟೀಸ್ ಥರದ ತೊಂದರೆಗಳು ಬರುತ್ತೆ. ಅದಕ್ಕೆ ನೀವು ಎಲ್ಲವೂ ನೋಡಿದ್ರೆ ಇನ್ನೊಂದು ಏನಂತಂದರೆ, ಈ ಕಂಟೈನರ್ಗಳೆಲ್ಲ ಸಮುದ್ರದ ಮೇಲೆ ಹೋಗುತ್ತೆ.
ಅಲೆಗಳಿರುತ್ತೆ, ನೀರು, ಕ್ಲೈಮೇಟು, ಸೈಕ್ಲೋನು, ಅದು ಇದು 1000 ಬರುತ್ತೆ. ಆಗ ಏನಾಗುತ್ತೆ, ನಾರ್ಮಲಿ ಕಂಡೀಷನ್ಸ್ಗಳು ಸರಿ ಸುನಾಮಿಗಳು ಬರುತ್ತೆ. ಸೊ ತುಂಬ ಸರಿ ಏನು ಬರಲ್ಲ, ಬಟ್ ಬಂದಾಗ ಆ ಥರ ಈ ಸಿಚುವೇಷನ್ ಇದ್ದಾಗ ನೀವೇನು ಮಾಡಬೇಕಾಗತ್ತೆ, ಈ ಬೋಟ್ಗಳನ್ನ ನೀವೇನಾದ್ರು ಕಳಿಸ್ತಾ ಇದ್ದರೆ, ಮೆಟೀರಿಯಲ್ಗಳನ್ನ ಕಳಿಸ್ತಾ ಇದ್ದರೆ ಸ್ವಲ್ಪ ನೋಡಿಕೊಂಡು ಇನ್ಶೂರೆನ್ಸ್ನೆಲ್ಲ ಮಾಡಿಕೊಂಡು ನೀವು ಕರೆಕ್ಟಾಗಿ ಕಳಿಸಿದ್ರೆ, ಇದೆಲ್ಲ ನೀವು ನೋಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದನ್ನು ಹೋಗಿ ನೀವೇನೋ ಓಕೆ ಅಲ್ಲಿ ಏನು ಕ್ಲೈಮೇಟ್ ಇದೆ, ಏನು ವೆದರ್ ಇದೆ, ಮಳೆ ಆಗುತ್ತೋ ಇಲ್ವೋ, ಅದೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಸ್ ಎ ಎಕ್ಸ್ಪೋರ್ಟರ್ ಸಿ ರೂಟ್ ಇದ್ದರೆ ಇದೆಲ್ಲ ತೊಂದರೆಗಳು ಬರುತ್ತೆ ಅನ್ನೋದೊಂದು ಐಡಿಯಾ ಇರಲಿ ಅಷ್ಟೇ. ನೆಕ್ಸ್ಟ್ ಬರೋದು ಡ್ರೈ ಪೋರ್ಟ್ಸ್ ಬಗ್ಗೆ ಆಲ್ರೆಡಿ ಹೇಳಿದೆ ನಾನು. ಇವಾಗ ಬೆಂಗಳೂರು ಡ್ರೈ ಪೋರ್ಟು, ನಮ್ಮ ಹತ್ರ ಪೋರ್ಟ್ ಇಲ್ಲ. ಇಲ್ಲಿ ರಿಪಬ್ಲಿಕ್ ಆಫ್ ಕಾಂಗೋ, ಇಲ್ಲೂ ಪೋರ್ಟ್ ಇಲ್ಲ. ಸುಡಾನ್ ಪೋರ್ಟ್ ಇಲ್ಲ. ಇಥೋಪಿಯಾ ಪೋರ್ಟ್ ಇಲ್ಲ. ರೈಟ್. ಸೊ ಈ ಥರ ತುಂಬ ಕಂಟ್ರೀಸ್ ಹತ್ರ ಕೆಲವೊಂದು ಹತ್ರ ಪೋರ್ಟ್ಸ್ಗಳಿರಲ್ಲ. ನೀವು ಏನಿಲ್ಲ, ಗೂಗಲ್ ಅರ್ತ್ ಓಪನ್ ಮಾಡಿದರೆ ನಿಮಗೆ ಪ್ರಾಪರ್ಲಿ ಸಿಕ್ಬಿಡತ್ತೆ ಯಾವ ಕಂಟ್ರಿ ಹತ್ರ ಪೋರ್ಟ್ ಇದೆ, ಯಾವ ಕಂಟ್ರಿ ಹತ್ರ ಪೋರ್ಟ್ ಇಲ್ಲ. ಇವಾಗ ಚೈನಾದ ಹತ್ರ ಪೋರ್ಟ್ ಇದೆ, ಬಟ್ ಅಕ್ಕಪಕ್ಕದವ್ರು ಪೋರ್ಟ್ ಮೇಲೂ ಕಂಡಿಡ್ತಾರೆ ಅವರು. ಸೊ ಈ ಥರದ್ದೆಲ್ಲ ತುಂಬ ತೊಂದರೆಗಳಿರುತ್ತೆ. ಸೊ ಬಟ್ ನೀವು ಕಂಪೇರ್ ಮಾಡಿಕೊಂಡ್ರೆ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಪ್ರತಿಯೊಂದು ನೀವು ಚೆಕ್ ಮಾಡ್ಕೊಳ್ಳಿ. ಆಸ್ಟ್ರೇಲಿಯಾ, ರೈಟ್. ಸೊ ಪ್ರತಿಯೊಂದನ್ನು ನೀವು ನೋಡಿದಾಗ ಯಾರ್ಯಾರ ಹತ್ರ ಪೋರ್ಟ್ ಇದೆ, ಎಷ್ಟು ಪೋರ್ಟ್ಗಳಿರ್ಬೋದು. ಇವಾಗ ಒಂದು 4-5 ಕಡೆಯಿಂದನೂ ಅವ್ರ ಸಮುದ್ರಗಳು ಕವರ್ ಆಗಿದೆ, ರೈಟ್. ಈಗ ಹೇಗೆ ನಮ್ಮ ಹತ್ರ ಒಂದು 3 ಸೈಡು ನೀರಿದೆ, ಒಂದು ಸೈಡ್ ಲ್ಯಾಂಡ್ ಇದೆ, ಇಲ್ಲಿ 4 ಹತ್ರನೂ ಅವ್ರ ಹತ್ರ ಸಮುದ್ರ ಇದೆ. ತುಂಬಗಳ ಪೋರ್ಟ್ಗೆ ಅವೈಲಬಿಲಿಟಿ ಇದೆ. ಬಟ್ ಕೆಲವೊಂದಲ್ಲಿ ದೇಶಗಳಲ್ಲಿ ಮಾತ್ರ ಪಾಪ್ಯುಲೇಷನ್ಗಳು ಒಂದೇ ಕಡೆ ಇರುತ್ತೆ, ನೀರಿರೋದು, ನದಿಗಳಿರೋದು, ಕುಡಿಯುವಂಥ ನೀರು ಬರುವಂಥ ಜಾಗ. ಸೊ ಈ ಥರದಲ್ಲಿ ನೀವು ನೋಡಿಕೊಂಡ್ರೆ ಯಾವ್ಯಾವ ಸೀ ಪೋರ್ಟ್ಗಳಲ್ಲಿ ನಾವು ಕೆಲಸ ಮಾಡ್ಬೋದು ಹೇಗೆ ಅಂತ. ಇವಾಗ ಡ್ರೈ ಪೋರ್ಟ್ಸ್ ಅಂದಾಗ ಏನಾಗುತ್ತೆ, ಮೇನ್ಲಿ ಇವಾಗ ಇಲ್ಲಿ ಡ್ರೈ ಪೋರ್ಟ್ ಇದೆ, ಅವ್ರು ಏನು ಮಾಡ್ತಾರೆ, ಇಲ್ಲಿ ಇರಾನಿಗೆ ತರಿಸ್ಕೊಳ್ತಾರೆ. ಇಂಡಿಯಾದಿಂದ, ಮುಂಬೈಯಿಂದ ಇರಾನಿಗೆ ಹೋಗುತ್ತೆ. ಇರಾನ್ದಿಂದ ನೆಕ್ಸ್ಟ್ ಅದು ಬೈ ರೇಲ್ ಅಥವಾ ರೋಡ್ ಅಫ್ಘಾನಿಸ್ತಾನಿಗೆ ಹೋಗುತ್ತೆ. ಇವಾಗ ನನಗೆ ಬೆಂಗಳೂರಿಂದ ಕಳಿಸೋದಾದರೆ ನಾನೇನು ಮಾಡ್ತೇನೆ, ICDs ಯೂಸ್ ಮಾಡ್ತೇನೆ. ತುಂಬ ಊರಾಯ್ತಾ ಇದು? ಓಕೆ. ಸೊ ಇವಾಗ ಬೆಂಗಳೂರಿಂದ ಆಯಿತು, ಮೈಸೂರಿಂದ ಆಯಿತು, ಇಲ್ಲಿ ಎಲ್ಲೂ ಸಮುದ್ರ ಇಲ್ಲ ತಾನೇ ನಮಗೆ. ಸೊ ಇವಾಗ ಹುಬ್ಳಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಎಲ್ಲಿ ಸಮುದ್ರನೇ ಇಲ್ಲಲ್ಲ. ಈ ಹತ್ರ ಬಂದರೆ ಇಲ್ಲಿ ಕಲಬುರಗಿ ಇರ್ಬೋದು, ಬೀದರ್ ಇರ್ಬೋದು, ರಾಯಚೂರು, ಬಾಗಲಕೋಟ್, ಬಿಜಾಪುರ, ಬೆಳಗಾವಿ, ಹುಬ್ಳಿ, ಮಹಾರಾಷ್ಟ್ರ ಆದರೆ ಸಾಂಗ್ಲಿ ಅವೆಲ್ಲ ಬರುತ್ತೆ. ಓಕೆ. ಸೊ ಇವೆಲ್ಲವೂ ಕೂಡ ಎಲ್ಲಿ ಸಮುದ್ರ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ನಮ್ಮ ಹತ್ರ ICDs ಇರುತ್ತೆ. ಓಕೆ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ. ಸೊ ನಾವೇನು ಮಾಡ್ತೇವೆ, ನಮ್ಮ ಬೆಂಗಳೂರಲ್ಲಿ ಇವಾಗ ವೈಟ್ ಫೀಲ್ಡ್ ಹತ್ರ ICD ಇದೆ. ನಾವೇನು ಮಾಡ್ತೇವೆ, ನನ್ನ ಮೆಟೀರಿಯಲ್ಸ್ ಎಲ್ಲ ತೊಗೊಳ್ತೇನೆ, ICD ಕಳಿಸ್ತೇನೆ. ICDಯಲ್ಲಿ ಕಂಟೈನರ್ಸ್ ಇದೆ. ಅಲ್ಲಿ ನಾವು ಫ್ರೈಟ್ ಫಾರ್ವರ್ಡ್ಗೆ ಏನು ಹೇಳ್ತೇನೆ, ಸರ್ ನನ್ನ ಮೆಟೀರಿಯಲ್ ಎಕ್ಸ್ಪೋರ್ಟ್ ಆಗೋದಿದೆ, ಇದು HS ಕೋಡ್ ಇದೆ, ಈ ಕಂಟ್ರಿಗೆ ಹೋಗಬೇಕು, ಈ ಪೋರ್ಟಿಂದ ಹೋಗಬೇಕು, ಏನು ಶೆಡ್ಯೂಲ್ ಇದೆ ಹೇಳಿ. ಅವ್ರು ನಿಮ್ಗೊಂದು ಲಿಸ್ಟ್ ಕಳಿಸ್ತಾರೆ, ಏನು ಪ್ರೈಸಸ್ ಆಗುತ್ತೆ, ಎಲ್ಲೆಲ್ಲಿಂದ ಯಾವ ರೂಟಿಂದ ಎಲ್ಲಿಗೆ ಹೋಗುತ್ತೆ, ಚೆನ್ನೈಯಿಂದ ಕಳಿಸ್ಬೋದಾ, ಮುಂಬೈಯಿಂದ ಕಳಿಸ್ಬೋದಾ, ಮಂಗಳೂರಿಂದ ಕಳಿಸ್ಬೋದಾ, ಕೊಚ್ಚಿಯಿಂದ ಕಳಿಸ್ಬೋದಾ, ಪ್ರತಿಯೊಂದು ಲೀಸ್ಟ್ ಅವ್ರು ಕೊಡ್ತಾರೆ. ಆ ಲೀಸ್ಟ್ ಅನುಕೂಲವಾಗಿ ನಾವೇನು ಮಾಡ್ತೇವೆ, ನಮಗೆ ಯಾವ್ದು ವರ್ಕೌಟ್ ಆಗುತ್ತೆ, ಸರ್ ಚೆನ್ನೈ ಕಳಿಸಿದ್ರೆ ಬೇಗ ಹೋಗುತ್ತೆ, ಓಕೆ ಮಂಗಳೂರಿಗೆ ಹೋದರೆ ಹೀಗಾಗುತ್ತೆ, ಇದನ್ನೆಲ್ಲ ನಾವು ಡಿಸೈಡ್ ಮಾಡಿಕೊಂಡು ನಾವೇನು ಮಾಡ್ತೇವೆ, ಆ ಕಂಟೈನರ್ಸ್ಗಳಲ್ಲಿ ನಾವು ಮೆಟೀರಿಯಲ್ನ ಲೋಡ್ ಮಾಡೋಕ್ಕೆ ಹೇಳ್ತೇವೆ. ಅದಾದಮೇಲೆ ಫ್ರೈಟ್ ಫಾರ್ವರ್ಡರ್ ಏನು ಮಾಡ್ತಾನೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾನೆ, ಮೆಟೀರಿಯಲ್ ರೆಡಿ ಮಾಡ್ಕೊಳ್ತಾನೆ, ಕಂಟೈನರ್ ರೆಡಿ ಮಾಡ್ಕೊಳ್ತಾನೆ, ಕಸ್ಟಮ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ, ಸರ್ ಇನ್ಸ್ಪೆಕ್ಷನ್ ಮಾಡಿ ಕಂಟೈನರ್ ಲೋಡ್ ಮಾಡ್ತೇವೆ. ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ, ಪ್ರಾಡಕ್ಟು ಕರೆಕ್ಟಾಗಿದೆ, ಸರಿ ಆಯಿತು ಲೋಡ್ ಮಾಡಿ ಕ್ಲಿಯರೆನ್ಸ್ ಕೊಟ್ಬಿಡ್ತಾರೆ. ಆ ಕಂಟೈನರ್ಗಳು ಬೆಂಗಳೂರಲ್ಲೇ ಪ್ಯಾಕ್ ಆಗುತ್ತೆ, ಲೋಡ್ ಆಗುತ್ತೆ, ಕಸ್ಟಮ್ ಕ್ಲಿಯರೆನ್ಸ್ ಆಗುತ್ತೆ. ಅದಾದಮೇಲೆ ಆ ಮೆಟೀರಿಯಲ್ಗಳು ಕಂಟೈನರ್ ಟ್ರೈನ್ ಮೇಲೆ ಲೋಡ್ ಆಗಿ ಆ ಟ್ರೈನ್ ಮಂಗಳೂರಿಗೆ ಅಥವಾ ಚೆನ್ನೈಗೆ ಹೋಗುತ್ತೆ. ಆವಾಗ ಅಲ್ಲಿ ಹೋದ್ಮೇಲೆ ಅಲ್ಲಿ ಪೋರ್ಟ್ ಏರಿಯಾ ಮುಟ್ಟುತ್ತೆ. ಅಲ್ಲಿ ಪೋರ್ಟ್ ಏರಿಯಾದಲ್ಲಿ ಅದು ಆ ಕಂಟೈನರ್ ಏನಿದೆ ಮತ್ತೇನು ಕಸ್ಟಮ್ ಕ್ಲಿಯರೆನ್ಸ್ ಆಗಲ್ಲ, ಬರೀ ವ್ಯಾಲಿಡೇಷನ್ ಅಷ್ಟೇ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ಆ ಕಂಟೈನರ್ ಏನು ICDಯಿಂದ ಬಂದಿದೆಯೋ ಅದನ್ನು ತೊಗೊಂಡು ಶಿಪ್ಪಿಗೆ ಹಾಕ್ತಾರೆ, ವೆಸಲಿಗೆ ಹಾಕಿ ಅದನ್ನು ನೆಕ್ಸ್ಟ್ ಡೆಸ್ಟಿನೇಷನ್ ಏನಿದೆ ಅದನ್ನು ಕಳಿಸ್ತಾರೆ. ನಿಮಗೆಲ್ಲ 90% ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ. ಬಟ್ BL ಕಾಪಿ ಏನಿದೆ ಅದು ಮಾತ್ರ ನಿಮಗೆ ಪೋರ್ಟ್ ಶಿಪ್ ಮೇಲೆ ಕಂಟೈನರ್ ಲೋಡ್ ಆಗಿ ಶಿಪ್ ಬಿಟ್ಟ ಮೇಲೆ ಸಿಗುತ್ತೆ. ಅದು ಶಿಪ್ಪಿಂಗ್ ಲೈನ್ದವ್ರು ಕೊಡ್ತಾರೆ. ಯಾಕಂದರೆ ಇವಾಗ ನೋಡಿ ICDಯಲ್ಲಿ ನಮ್ಮ ಹತ್ರ ಶಿಪ್ಪಿಂಗ್ ಲೈನ್ ಇಲ್ಲ, ಇಲ್ಲೇನು ಸಮುದ್ರನೂ ಇಲ್ಲ, ಪೋರ್ಟು ಇಲ್ಲ, ಶಿಪ್ಪು ಇಲ್ಲ. ಸೊ ಹಾಗಾಗಿ ಅವ್ರೇನು ನಿಮಗೆ ಇವಾಗಲೇ BL ಕಾಪಿ ಕೊಡಲ್ಲ. ಅವ್ರು BL ಕಾಪಿ ಕೊಡೋದು ಯಾವಾಗ, ಅವ್ರ ಹತ್ರ ಮೆಟೀರಿಯಲ್ ಬಂದಾಗ ನಮ್ಮ ಹತ್ರ ನಿಮ್ಮ ಮೆಟೀರಿಯಲ್ ಇದೆ, ನಾವು ಆಲ್ರೆಡಿ ತೊಗೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ ಒಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ. ಅದು ನಿಮ್ಮ ಮೇನ್ ಡಾಕ್ಯುಮೆಂಟ್ ಇರುತ್ತೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ. ಅದಿಲ್ಲ ಅಂದರೆ ಏನೂ ಯೂಸ್ ಇಲ್ಲ. ಯಾರು ನಿಮ್ಮ ಬಾಯರ್ ಕೂಡ ನಿಮ್ಮ ಪ್ರಾಡಕ್ಟ್ಗಳನ್ನ ಕ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಇದ್ದಾಗ ಆ ಮೆಟೀರಿಯಲ್ಗಳನ್ನ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಅಥವಾ ಅದನ್ನು ರಿಸೀವ್ ಮಾಡ್ಕೋಬೇಕಂದಾಗ ನಿಮ್ಮ ಬಾಯರ್ ಆ BL ಕಾಪಿ ಬೇಕಾಗತ್ತೆ. ಅದು ಒಂದು ಡಾಕ್ಯುಮೆಂಟ್ ಮಾತ್ರ ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ. ಕಸ್ಟಮ್ ಕ್ಲಿಯರೆನ್ಸಸ್ಸು ಬೇರೆ ಎಲ್ಲ ಡಾಕ್ಯುಮೆಂಟ್ಗಳು ಇಲ್ಲೇ ಕ್ಲಿಯರಾಗಿ ಹೋಗುತ್ತೆ, ತೊಂದರೆಗಳಿಲ್ಲ. ಸೊ ಇದನ್ನು ನಾನು ಯಾವಾಗ ಯೂಸ್ ಮಾಡೋದು, ಇವಾಗ ನನ್ನ
ಇವಾಗ ನೋಡಿ ನನಗೆ 2 ಆಪ್ಷನ್ ಇದೆ. ಒಂದು ಬೆಂಗಳೂರಿಂದ ನಾನು ಮಂಗಳೂರುವರೆಗೂ ಬೈ ರೋಡಲ್ಲೂ ಕಳಿಸ್ಬೋದು. ರೋಡ್ ಅಂದರೆ ಇವಾಗ ಓಲೋ ಊಬರ್ ಬುಕ್ ಮಾಡ್ದಂಗೆ ಬರುತ್ತೆ, ನೀವು ನಿಂತ್ಕೊಳ್ತೀರಾ, ಹತ್ಕೊಳ್ತೀರಾ, ಹೋಗ್ತಾ ಇರ್ತೀರ. ರೇಲ್ ಆದರೆ ನನ್ನ ಅನುಕೂಲಕ್ಕಿಲ್ಲ. ಇವಾಗ ಬೆಂಗಳೂರಿಂದ ಮಂಗಳೂರಿಗೆ ನನಗೆ ಯಾವಾಗ ಬೇಕಾದಾಗ ಟ್ರೈನ್ ಇದೆಯಾ? ಇಲ್ಲ. ಸೊ ಅವಾಗ ಏನಾಗುತ್ತೆ, ಸೇಮ್ ಇದರಲ್ಲೂ ಕೂಡ ಇವಾಗ ನನಗೇನಾಗುತ್ತೆ, ಇಲ್ಲಿ ಐ ಸಿ ಡಿಗೆ ಹೋಗ್ತಾನೆ, ಐ ಸಿ ಡಿಯಲ್ಲಿ ಒಂದು ಶೆಡ್ಯೂಲ್ ಇರುತ್ತೆ. ಅವ್ರು ಹೇಳ್ತಾರೆ ಈ ಟ್ರೈನ್ ಇವಾಗ ಬಿಡುತ್ತೆ, ಈ ಟ್ರೈನ್ ಇವಾಗ ಬಿಡುತ್ತೆ, ಇಷ್ಟು ದಿನ ತೊಗೊಳುತ್ತೆ ಮುಟ್ಟಕ್ಕೆ. ಅಷ್ಟು ಮುಟ್ಕೊಂಡ್ಮೇಲೆ ಆ ಕಂಟೈನರ್ ಅಲ್ಲಿ ಶಿಪ್ಪಿಗೆ ಲೋಡ್ ಆಗೋ ಟೈಮಲ್ಲಿ ಇಷ್ಟಿಷ್ಟು ಆಗುತ್ತೆ. ಇದೆಲ್ಲ ಕ್ಯಾಲ್ಕುಲೇಷನ್ ಪ್ರಾಪರಾಗಿ ಅವ್ರು ಹೇಳ್ತಾರೆ. ಅದು ನಿಮಗೆ ವರ್ಕೌಟ್ ಆಗ್ತಾ ಇದ್ದರೆ ಮಾತ್ರ, ದುಡ್ಡು ಉಳಿತಾ ಇದ್ದರೆ ಮಾತ್ರ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸರ್ ನನ್ನ ಪ್ರಾಡಕ್ಟ್ ಪೆರಿಷೇಬಲ್ ಇದೆ, ಅದನ್ನು ಐ ಸಿ ಡಿ ಕಳಿಸ್ಬೇಕಾ? ಪೆರಿಷೇಬಲ್ ಇದೆ, ರಿಸ್ಕ್ ಇದೆ, ಐ ಸಿ ಡಿ ಶೆಡ್ಯೂಲ್ ಕರೆಕ್ಟಾಗಿಲ್ಲ, ನನ್ನ ಅನುಕೂಲಕ್ಕಿಲ್ಲ ಅಂದಾಗ ಸೊ ಸುಮ್ಮನೆ ರೋಡ್ ಯೂಸ್ ಮಾಡಿಕೊಂಡು ಮೆಟೀರಿಯಲ್ಗಳನ್ನ ಲೋಡ್ ಮಾಡಿ ಒಂದು ರಾತ್ರಿಯಲ್ಲೇ ಮಂಗಳೂರು ಮುಟ್ಕೊಳ್ಳುತ್ತೆ. ಮಂಗಳೂರಲ್ಲಿ ಮೆಟೀರಿಯಲ್ನ ಹ್ಯಾಂಡ್ ಓವರ್ ಮಾಡಿಕೊಂಡು ನಿಮ್ಮ ಶಿಪ್ಪಲ್ಲಿ ಲೋಡ್ ಮಾಡಿಕೊಂಡು ಕಳಿಸ್ಬಿಡಿ. ಸೊ ಐ ಸಿ ಡಿನೂ ಶೆಡ್ಯೂಲಲ್ಲಿರುತ್ತೆ, ಇಲ್ಲಿ ಪೋರ್ಟ್ ವೆಸಲ್ಗಳು ಶೆಡ್ಯೂಲಲ್ಲಿರುತ್ತೆ. ಇವಾಗ ನಾನು ಐ ಸಿ ಡಿಯಲ್ಲಿ ಮೆಟೀರಿಯಲ್ ಕೊಟ್ಟೆ, ಆ ಮೆಟೀರಿಯಲ್ಗಳು ಮುಟ್ಟೋಷ್ಟರಲ್ಲಿ 1-2 ದಿನ ಲೇಟ್ ಆಯಿತು, ಅಷ್ಟರಲ್ಲಿ ಈ ಶಿಪ್ಗಳು ಬಿಟ್ಬಿಟ್ಟಿದೆ. ನಿಮ್ಮ ಮೆಟೀರಿಯಲ್ ತೊಗೊಂಡೇ ಹೋಗ್ಬೇಕಂತ ಶಿಪ್ ಏನು ಕಾಯಲ್ಲ. ಶಿಪ್ಪಲ್ಲಿ ಎಷ್ಟು ಲೋಡ್ ಆಗಬೇಕೋ ಅಷ್ಟು ಲೋಡ್ ಆಗುತ್ತೆ, ಇರೋ ಮೆಟೀರಿಯಲ್ನ ತೊಗೊಳುತ್ತೆ, ಹೋಗ್ತಾ ಇರುತ್ತೆ. ಸೊ ಹೀಗಿದ್ದಾಗ ಆಟೋಮೆಟಿಕ್ಲಿ ನಿಮ್ಮ ಕಂಟೈನರ್ ಉಳ್ಕೊಂಡು ಹೋಗುತ್ತೆ. ಆವಾಗ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅದರ ಅಕಾರ್ಡಿಂಗ್ಲಿ ನೀವು ಅದನ್ನು ಶೆಡ್ಯೂಲ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಿಮ್ಮ ಫ್ರೈಟ್ ಫಾರ್ವರ್ಡರ್ಗೆ ಸ್ವಲ್ಪ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು. ತುಂಬ ಹೊಸಬ ಇದ್ದ ಅಂದರೆ ನೀವು ಸಿಕ್ಕಾಕೊಳ್ತೀರ, ನಿಮ್ಮ ದುಡ್ಡು ಕಳ್ಕೊಳ್ತೀರ. ಅದರಲ್ಲೂ ಏನೋ ಇವಾಗ ನಾನು ಏನಾದರೂ TMT ಬಾರ್ಸು, ಕಬ್ಬಿಣದ್ದು, ಕೆಡದೆ ಇರೋದು, ಎಲೆಕ್ಟ್ರಿಕಲ್ಲು, ಪ್ಲಾಸ್ಟಿಕ್ ಐಟಮು ಏನೋ ಕಳಿಸ್ತಾ ಇದ್ದರೆ ನನಗೆ ತಲೆನೋವಿಲ್ಲ. ಆದರೆ ನಾನೇನಾದರೂ ತರಕಾರಿ ಕಳಿಸ್ತಾ ಇದ್ದೇನೆ, ವಾರದಲ್ಲಿ ಕೆಟ್ಟೋಗುತ್ತೆ ಅಂತ ಇದ್ದರೆ ಅದನ್ನು ನೀವು ಯೋಚನೆ ಮಾಡಿಕೊಂಡು ತುಂಬ ಕಾಷಿಯಸ್ ಆಗಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಎಕ್ಸ್ಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಬರೋ ಪೋರ್ಟ್ ರಿವರ್ ಪೋರ್ಟ್. ಇದು ತುಂಬ ಏನು ದೊಡ್ಡ ಪೋರ್ಟ್ ಅಲ್ಲ, ಎಲ್ಲದಕ್ಕೂ ಯೂಸ್ ಆಗಲ್ಲ. ಯಾವ ದೇಶದ ನಡುವೆ ಸಮುದ್ರ ಏನೋ ನದಿಗಳಿದೆ, ಇಲ್ಲಿ ಬಾಂಗ್ಲಾದೇಶ್ ಮತ್ತು ಇಂಡಿಯಾದ ನಡುವೆ ಗಂಗಾ ನದಿ ಹೋಗುತ್ತೆ. ವಾರಣಾಸಿಯಿಂದ ಬಾಂಗ್ಲಾದೇಶದವರೆಗೂ ಒಂದು ಕಂಟೈನರ್ನ ಕಳಿಸಿದ್ವಿ ಹಿಂದೆ. ಅದಾದಮೇಲೆ ಅವಳು ಶೇಖ್ ಹಸೀನಾ ಇಲ್ಲಿ ಬಂದಳು, ಅದಾಯಿತು, ಗಲಾಟೆ ಆಯಿತು, ಇದೆಲ್ಲ ಆದಮೇಲೆ ಯಾವುದೇ ಥರದ ಬಿಸ್ನೆಸ್ಗಳಾಗಿಲ್ಲ. ಬಟ್ ಏನಂತಂದರೆ ನದಿಗಳಿಂದನೂ ನಾವು ಟ್ರೇಡ್ನ ಮಾಡ್ಬೋದು. ಸೊ ಆಲ್ಮೋಸ್ಟ್ ಸಿ ರೂಟಲ್ಲಿ ಏನು ಶಿಪ್ಮೆಂಟ್ ಹೋಗುತ್ತೋ, ಸಿ ರೂಟಲ್ಲಿ ಯಾವ ಥರದ ಶಿಪ್ಗಳು ಯೂಸ್ ಆಗುತ್ತೋ ಅದೇ ಥರದ ಶಿಪ್ಗಳು ಕೂಡ ನಮಗೆ ನದಿಯಲ್ಲಿ ಯೂಸ್ ಮಾಡ್ಕೋಬೋದು. ಬಟ್ ತೊಂದರೆ ಏನಂದರೆ ಆ ನದಿಯಲ್ಲಿ ನೀರಿರಬೇಕು, ಬೇಸಿಗೆಗಾಲ ಅಂತಂದ ತಕ್ಷಣ ಅದು ನಿಂತೋಗುತ್ತೆ. ಸೊ ಈ ಥರ ಇದ್ದಾಗ ನಮ್ಮ ರಿವರ್ ರೂಟ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆನೇ, ತುಂಬ ಏನು ದೊಡ್ಡ ಪಾಪ್ಯುಲರ್ ನಮ್ಮ ಇಂಡಿಯಾದಲ್ಲಂತೂ ಪಾಪ್ಯುಲರ್ ಇಲ್ಲ ಆ ನದಿ ರೂಟ್ಗಳಾಗಿರ್ಬೋದು. ಅಥವಾ ಯಾಕಂದರೆ ಏನಾಗುತ್ತೆ, ಒಂದು ಶಿಪ್ ಮೇಲೆ ಆದರೆ ಮೆಟೀರಿಯಲ್ ಲೋಡ್ ಆಗುತ್ತೆ. ಮೆಟೀರಿಯಲ್ ಲೋಡ್ ಆದಮೇಲೆ ಆ ನದಿಗಳಲ್ಲಿ ಅಷ್ಟು ನೀರಿಲ್ಲ ಅಂದರೆ ಕಂಟೈನರ್ ಸಿಕ್ಕಾಕೊಳ್ಳುತ್ತೆ, ಆ ವೆಸಲ್ಗಳು ಸಿಕ್ಕಾಕೊಳ್ಳುತ್ತೆ. ಇವಾಗ ತುಂಬ ಟೈಮ್ ಹಿಂದೆ ನೀವು ನೋಡಿದರೆ ಎವರ್ ಗ್ರೀನ್ ಅಂತ ಹೇಳಿ ಒಂದು ವೆಸಲ್ ಶಿಪ್ ಇಲ್ಲಿ ಸಿಕ್ಕಾಕೊಂಡಿತ್ತು ಸ್ವಿಸ್ ಕೆನಾಲ್ ಹತ್ರ. ಸೊ ಸ್ವಿಸ್ ಕೆನಾಲ್ ಹತ್ರ ಸಿಕ್ಕಾಕೊಂಡಾಗ ಇವಾಗ ಎಲ್ಲ ಶಿಪ್ಗಳು, ಬೇರೆ ಎಲ್ಲ ಶಿಪ್ಗಳು ಅದು ಸಿಕ್ಕಾಕೊಂಡು ತುಂಬ ದಿನ ಸಿಕ್ಕಾಕೊಂಡಿದ್ದಕ್ಕೆ ಅದು ಏನು ಮಾಡ್ತಾರೆ, ಫುಲ್ ಇಡೀ ಆಫ್ರಿಕಾ ಕಾಂಟಿನೆಂಟ್ ಸುತ್ತ ಹೊಡ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ನದಿಯಲ್ಲಿ ನೀರಿತ್ತು, ಶಿಪ್ಗಳು ಕರೆಕ್ಟಾಗಿ ಹೋಗುತ್ತೆ ಅನ್ನೋದು ಕನ್ಫರ್ಮ್ ಇದ್ದರೆ ಮಾತ್ರ ಈ ಥರದ ರಿವರ್ ರೂಟ್ ಯೂಸ್ ಮಾಡ್ತಾರೆ. ಎಲ್ಲದೆ ಹೋದರೆ ತುಂಬ ಪಾಪ್ಯುಲರ್ ಏನಲ್ಲ, ಇದ್ದರೆ ಯೂಸ್ ಮಾಡ್ತಾರೆ. ಇಂಟರ್ ಕಂಟ್ರಿಗಳು ಒಳ್ಳೆ ರಿಲೇಷನ್ ಇತ್ತು, ನದಿನೂ ಹರಿತಾ ಇದೆ ಇಬ್ಬರ ನಡುವೆ, ಓಕೆ ತೊಗೊಂಡು ಹೋಗ್ಬೋದು. ರಿಲೇಷನ್ ಸರಿ ಇಲ್ಲ, ತುಂಬ ಇಶ್ಯೂಸ್ ಇದೆ, ನಾರ್ಮಲಿ ಯೂಸ್ ಮಾಡಲ್ಲ. ನೆಕ್ಸ್ಟ್ ಬರೋದು ಏರ್ಪೋರ್ಟ್ಸ್. ಇವಾಗ ಬೇರೆ ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ಸ್ ಇದೆ. ಇವಾಗ ನನ್ನ ಹತ್ರ ಲ್ಯಾಂಡ್ ಲಾಕ್ ಇದೆ ಸರ್, ನನ್ನ ಹತ್ರ ಸಮುದ್ರ ಇಲ್ಲ ಸರ್, ಇಲ್ಲಿ ನನಗೆ ಅದಿಲ್ಲ, ಇಲ್ಲಿ ನದಿ ಇಲ್ಲ, ತುಂಬ ವಿಷಯಗಳಿದೆ. ಬಟ್ ಆದರೆ ಇವಾಗ ಆಕಾಶ ಅಂತೂ ಎಲ್ಲರಿಗೂ ಒಂದೇ ತಾನೆ, ಏರ್ಪೋರ್ಟ್ ಮಾತ್ರ ಎಲ್ಲ ಹತ್ರನೂ ಇದೆ. ಸೊ ಅಲ್ಲೇನೂ ನಿಮಗೆ ಪ್ರಾಬ್ಲಮ್ಮೇ ಇಲ್ಲ. ಸೊ ಏರ್ಲೈನ್ಸಿಂದ ನೀವು ಎಲ್ಲಾದ್ರೂ ಕಳಿಸ್ಬೋದು. ಇಳಿಯೋಕ್ಕೊಂದು ರನ್ವೇ ಇದೆ, ಏರ್ಲೈನ್ ಆಪ್ರೇಟ್ ಆಗ್ತಾ ಇದೆ, ನೀವು ಯಾವ ಮೆಟೀರಿಯಲ್ ಯಾವ ದೇಶಕ್ಕಾದ್ರೂ ಕಳಿಸ್ಬೋದು. ಸೊ ಅದನ್ನು ನೀವು ಪ್ರಾಪರ್ಲಿ ಒಂದೇನೆಂದರೆ ಒಂದು ಟೈಮ್ ಸೆನ್ಸಿಟಿವ್. ಇವಾಗ ನಿಮ್ಗೆ ಅರ್ಜೆಂಟಾಗಿ ಪ್ರಾಡಕ್ಟ್ ಮುಟ್ಟಿಸ್ಬೇಕಂದ್ರೆ ಸಿ ರೂಟಿಗೆ ಕಂಪೇರ್ ಮಾಡಿದರೆ ಏರ್ ರೂಟ್ ತುಂಬ ಬೇಗ ಮುಟ್ಟುತ್ತೆ. ಇಲ್ಲಿ ನಿಮಗೆ 4 ದಿನ ತೊಗೊಳ್ಳುತ್ತೆ ಅಂದರೆ ಇದು ಬರೀ ಒಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ ಒಂದು 2-3 ಗಂಟೆಯಲ್ಲಿ ಮುಟ್ಕೊಂಡು ಹೋಗುತ್ತೆ. ಸೊ ಈ ಥರ ಟೈಮ್ ಸೆನ್ಸಿಟಿವ್ ಇರೋದು, ತುಂಬ ಹೈ ವ್ಯಾಲ್ಯೂ ಪ್ರಾಡಕ್ಟ್ ಇರೋದು ನೀವು ಏರ್ಲೈನಿಂದನೇ ಕಳಿಸೋದು ತುಂಬ ವಾಸಿ. ಇಲ್ಲ ಅಂದರೆ ನಿಮ್ಮ ಮೆಟೀರಿಯಲ್ಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಕಳೆದೋಗೋ ಇಲ್ಲೂ ಕಳೀಬೋದು. ಬಟ್ ಏನಂತಂದರೆ ಒಂದು ಎಕ್ಸ್ಟ್ರಾ ಸೆಕ್ಯೂರಿಟಿ ಇರುತ್ತೆ. ತುಂಬ ಬೇಗ ಮೆಟೀರಿಯಲ್ಗಳು ಡಿಸ್ಪ್ಯಾಚ್ ಆಗೋದ್ರಿಂದ ತುಂಬ ಕಳೆದೋಗುವಂಥದ್ದು, ಮಿಸ್ಪ್ಲೇಸ್ ಆಗುವಂಥ ಚಾನ್ಸಸ್ಗಳು ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ನೆಕ್ಸ್ಟ್ ಇರೋ ಮೇನ್ ಅಡ್ವಾಂಟೇಜಸ್ ಏನಂತಂದರೆ ತುಂಬ ಫಾಸ್ಟ್ ಮೂಮೆಂಟ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಅದರ ಸೇಮ್ ಟೈಮ್ ತುಂಬ ಕಾಸ್ಟ್ಲಿ. ನಿಮ್ಮ ಕ್ಲೈಂಟ್ ದುಡ್ಡು ಕೊಡ್ತಾನೆ,
ಇವಾಗ ಕ್ಲೈಂಟ್ ಇವಾಗ ಬಾಯರ್ ರೆಡಿ ಇದ್ದಾನೆ ದುಡ್ಡು ಕೊಡೋಕ್ಕೆ, ನಿಮ್ದು ಏನು ಹೋಗೋದಿದೆ, ನೀವು ಪ್ಲೇನಿಂದಾದ್ರೂ ಕಳಿಸಿ, ಸಿಯಿಂದಾದ್ರೂ ಕಳಿಸಿ, ಅವನು ಎಲ್ಲದಕ್ಕೂ ದುಡ್ಡು ಕೊಡೋದು ಎಂಡ್ ಆಫ್ ದ ಡೇ ಅವನೇ ತಾನೇ ದುಡ್ಡು ಕೊಡೋದು ಎಲ್ಲದಕ್ಕೂ. ಸರ್ ಇಲ್ಲ ಸರ್ ನಾವು ಮೆಟೀರಿಯಲ್ ಕಳಿಸೋದು, ದುಡ್ಡು ಅವ್ನು ಬರೀ ಪ್ರಾಡಕ್ಟಿಗೆ ಕೊಡ್ತಾನೆ, ಆ ಥರ ಇರಲ್ಲ. ಯಾಕೆಂದರೆ ನೋಡಿ ಇವಾಗ ಪ್ರಾಡಕ್ಟ್ ಅವ್ನು ತೊಗೊಳ್ತಾ ಇದ್ದಾನೆ, ಮೆಟೀರಿಯಲ್ ಅವ್ನು ತೊಗೊಳ್ತಾ ಇದ್ದಾನೆ, ಅವನಿಗೆ ನೀವು ಮೆಟೀರಿಯಲ್ ಕಳಿಸ್ತಾ ಇದ್ದೀರಾ, ಕಳಿಸೋ ಖರ್ಚು ಕೂಡ ಅವನದೇ ಇರುತ್ತೆ. ಲಾಜಿಸ್ಟಿಕ್ ಚಾರ್ಜಸ್ಸು, ಕಂಪ್ಲೈನ್ಸಸ್ ಚಾರ್ಜಸ್ಸು, ಡಾಕ್ಯುಮೆಂಟೇಷನ್ ಚಾರ್ಜಸ್ಸು, ಬೇರೆ ಏನಾದರೂ ಸರ್ವಿಸ್ ಚಾರ್ಜಸ್ಸು ಪ್ರತಿಯೊಂದು ಅವನ ಮೇಲೆ ಇರುತ್ತೆ. ಒಂದು 100 ರೂಪಾಯಿ ನಾವು ಮೆಟೀರಿಯಲ್ ಮಾರ್ತಾ ಇದ್ದೇವೆ ಅಂದರೆ ಅದು ಆಟೋಮೆಟಿಕ್ಲಿ 110 ರೂಪಾಯಿ ಆಗುತ್ತೆ ವಿತ್ ಲಾಜಿಸ್ಟಿಕ್ಸ್. ಅದೇ ನೀವು ಏರ್ಲೈನಿಂದ ಕಳಿಸ್ತೀರ ಕೆಲವೊಂದು ಸರಿ ಅದು 200 ರೂಪಾಯಿ ಆದರೂ ಆಗುತ್ತೆ ಅಥವಾ 150 ರೂಪಾಯಿ ಆದರೂ ಆಗುತ್ತೆ. ಅದು ಕಂಪ್ಲೀಟ್ ಡಿಪೆಂಡ್ ಆಗುತ್ತೆ ನೀವು ಎಲ್ಲಿ ಕಳಿಸ್ತಾ ಇದ್ದೀರಾ, ಎಷ್ಟು ವ್ಯಾಲ್ಯೂ ಇದೆ, ಏನು ಪ್ರಾಡಕ್ಟ್ ಇದೆ ಅದ್ರ ಮೇಲೆ. ಅದನ್ನು ನೋಡಿಕೊಂಡು ನೀವು ಪ್ರಾಪರ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಯಾವ ಏರ್ಲೈನ್ ಅಥವಾ ಯಾವ ರೂಟ್ಗಳನ್ನ ಯೂಸ್ ಮಾಡಬೇಕು ಅದನ್ನು ನಿಮಗೆ ಅರ್ಥ ಆಗುತ್ತೆ. ನಾನಿವಾಗ ತುಂಬ ಕಡಿಮೆ ಇದೆ, ಪ್ರಾಡಕ್ಟ್ದೇ ವ್ಯಾಲ್ಯೂ ಇಲ್ಲ, ಅದನ್ನು ನಾನು ಅರ್ಜೆಂಟಾಗಿ ನಾನು ಏನಾದರೂ ಏರ್ಲೈನಿಗೆ ಕಳಿಸಿದ್ರೆ ನಾನು ದುಡ್ಡು ಬರಲ್ಲ, ಅದರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. 5 ರೂಪಾಯಿ ಪ್ರಾಡಕ್ಟ್ಗೆ 300 ರೂಪಾಯಿ ಹಾಕ್ಕೊಂಡು ನಾವು ಏನೋ ಟ್ರಾನ್ಸ್ಪೋರ್ಟೇಷನ್ ಹಾಕಿದ್ರೆ ನಮ್ಮಂಥ ಮುರುಕರು ಬೇರೆ ಯಾರೇ ಇಲ್ಲ, ರೈಟ್. ಅದು ನೆಕ್ಸ್ಟ್ ಬರೋ ಆಪ್ಷನ್ ಏನಿದೆ, FTZ ಪೋರ್ಟ್ಸ್. FTZ ಅಂದರೆ ಫ್ರೀ ಟ್ರೇಡ್ ಝೋನ್ಸ್. ಸೊ ಇದು ನಾರ್ಮಲಿ ಸಮುದ್ರದ ಹತ್ರ ಯಾವ್ಯಾವ ಪೋರ್ಟ್ಗಳಿದೆಯೋ ಅಲ್ಲೆಲ್ಲ ನಾರ್ಮಲಿ ಫ್ರೀ ಝೋನ್ ಮಾಡಿಟ್ಟಿರ್ತಾರೆ ಗೌರ್ಮೆಂಟ್ಗವರು. ಅಲ್ಲೇನಾಗುತ್ತೆ, ನೀವೇನಾದರೂ ಮೆಟೀರಿಯಲ್ ಆಚೆಯಿಂದ ತರಿಸ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಚೈನಾದಿಂದ ಏನೋ ಒಂದು ಮೆಟೀರಿಯಲ್ ತರಿಸ್ಕೊಳ್ತೇನೆ, ಓಕೆ, ಚೈನಾ ಬೇಡ, ಇವಾಗ ಫಾರ್ ಎಕ್ಸಾಂಪಲ್ ನಾನೇನಾದರೂ ಈ ಮಯನ್ಮಾರಿಂದ ಒಂದೇನೋ ಮೆಟೀರಿಯಲ್ಗಳನ್ನ ನಾನಿಲ್ಲಿ ಆಂಧ್ರ ಪ್ರದೇಶ್ ಅದು ಚೆನ್ನೈಗೆ ತರಿಸ್ಕೊಳ್ತೇನೆ, ಓಕೆ. ಸೊ ಮಯನ್ಮಾರಿಂದ ಚೆನ್ನೈ ಹತ್ರ ಬರುತ್ತೆ, ಚೆನ್ನೈ ಹತ್ರ ನಾನೊಂದು ಫ್ರೀ ಝೋನಲ್ಲಿ ನನಗೊಂದು ಜಾಗ ಸಿಗುತ್ತೆ. ಫ್ರೀ ಝೋನಲ್ಲಿ ನಾನೇನು ಮಾಡ್ತೇನೆ, ಈ ಮಯನ್ಮಾರಿಂದ ಬಂದಿರೋ ಮೆಟೀರಿಯಲ್ಗಳನ್ನ ನಾನು ಓಪನ್ ಮಾಡಿಕೊಂಡು ರೀಪ್ಯಾಕ್ ಮಾಡಿ ಅದರಲ್ಲಿ ನಂದೇನೋ ಒಂದು ಮೆಟೀರಿಯಲ್ಗಳನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಮತ್ತೆ ತಿರ್ಗಾ ರೀಪ್ಯಾಕ್ ಮಾಡಿಸಿ ನಾನು ಇಲ್ಲಿಂದನೇ ಎಕ್ಸ್ಪೋರ್ಟ್ ಮಾಡ್ತೇನೆ. ಅದಕ್ಕೆ ಯಾವುದೇ ಥರದ ಡ್ಯೂಟಿಗಳನ್ನ ನಾನು ಇಂಡಿಯನ್ ಗೌರ್ಮೆಂಟಿಗೆ ಕೊಡಲ್ಲ. ಇಂಪೋರ್ಟ್ ಮಾಡಿದಾಗ ನಾವು ಇಂಪೋರ್ಟ್ ಡ್ಯೂಟಿ ಕೊಡ್ತೇವೆ, ಬಟ್ ನಾನು ಮಯನ್ಮಾರಿಂದ ನಾನು ಏನು ಮೆಟೀರಿಯಲ್ ತರಿಸಿದ್ದೇನೆ ಅದನ್ನು ನಾನು ಇಂಡಿಯನ್ ಮಾರ್ಕೆಟಿಗೆಲ್ಲ ನಾನು ತರಿಸಿರೋದು, ಅದನ್ನು ತಿರ್ಗಾ ನಾನು ಶ್ರೀಲಂಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ. ಸೊ ನಾನೇನು ಮಾಡ್ತೇನೆ, ಇಲ್ಲಿ ಮಯನ್ಮಾರಿಂದ ತರಿಸ್ಕೊಂಡು ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಮೊಬೈಲ್ ತರಿಸ್ತೇನೆ, ಓಕೆ, ಬರೀ ಮೇಲ್ಗಡೆ ಕೇಸ್ಗಳನ್ನ ತರಿಸ್ತೇನೆ, ಬ್ಯಾಟ್ರಿ ನಾನು ಇಂಡಿಯಾದಲ್ಲಿ ಮಾಡ್ತಾ ಇದ್ದೇನೆ. ಸೊ ನಾನು ಮೊಬೈಲ್ನ ಅಲ್ಲಿಂದ ತರಿಸ್ಕೊಂಡು ಬ್ಯಾಟ್ರಿನೆಲ್ಲ ಇದರಲ್ಲಿ ಹಾಕಿ ನನ್ನ ಫೋನ್ ಬಾಕ್ಸ್ ಏನಿದೆ ಅದರಲ್ಲಿ ನಾನು ಎಲ್ಲ ಪೀಸಸ್ಗಳನ್ನ ಅಲೈನ್ ಮಾಡಿ ಅದನ್ನು ಒಂದು ಬಾಕ್ಸ್ಗಳನ್ನ ರೆಡಿ ಮಾಡಿಕೊಂಡು ಆ ಬಾಕ್ಸ್ನ ನಾನು ಶ್ರೀಲಂಕಾ ಕಳಿಸ್ತೇನೆ. ಸೊ ಈ ಥರ ನೀವು ಮಾಡಬೇಕಂದಾಗ ಅದಕ್ಕೆ ನಾವು ಎಕ್ಸ್ಪೋರ್ಟ್ ಅಂತ ಹೇಳ್ತೇವೆ. ಸೊ ಎಕ್ಸ್ಪೋರ್ಟ್ ನಾವು ಮಾಡಬೇಕಾದಾಗ ನಮಗೆ ಇಂಡಿಯನ್ ಮಾರ್ಕೆಟಿಗೆ ಟ್ಯಾಕ್ಸಸ್ ಕೊಡೋ ಅವಶ್ಯಕತೆಗಳಿಲ್ಲ. ಅದಕ್ಕೆ ಫ್ರೀ ಟ್ರೇಡ್ ಝೋನ್ ಇರುತ್ತೆ, ಎಕ್ಸ್ಪೋರ್ಟ್ ಪರ್ಪಸ್ಗೆ ಅದನ್ನು ಮಾಡಿರೋದು. ನೀವು ಎಕ್ಸ್ಪೋರ್ಟ್ ಮಾಡೋ ಉದ್ದೇಶ ಇತ್ತು ಅಂದರೆ ಬೇರೆ ಅದು ಮುಂಬೈಯಲ್ಲಿರ್ಬೋದು, ಮುಂಡ್ರಾದಲ್ಲಿರ್ಬೋದು, ಕೊಚ್ಚಿಯಲ್ಲಿರ್ಬೋದು, ಎಲ್ಲವೂ ಕಡೆ ನಿಮಗೆ ಫ್ರೀ ಟ್ರೇಡ್ ಝೋನ್ ಅವೈಲೇಬಲ್ ಇರುತ್ತೆ. ದಯಮಾಡಿ ಪೋರ್ಟ್ ಎಲ್ಲಿದೆ ಅಲ್ಲಿ ನೀವು ಫ್ರೀ ಟ್ರೇಡ್ ಝೋನ್ ತೊಗೊಳ್ಳಿ, ಅಲ್ಲಿ ಪ್ಯಾಕ್ ಮಾಡಿಸಿ ಕಳಿಸಿ. ಮಯನ್ಮಾರಿಂದ ಕೋಲ್ಕತ್ತಾಗಾದರೂ ತರಿಸ್ಕೊಳ್ಳಿ, ಚೆನ್ನೈಗಾದರೂ ತರಿಸ್ಕೊಳ್ಳಿ, ವಿಶಾಖಪಟ್ಟಣಗಾದರೂ ತರಿಸ್ಕೊಳ್ಳಿ, ಎಲ್ಲಾದರೂ ತರಿಸ್ಕೊಂಡು ಎಕ್ಸ್ಪೋರ್ಟ್ ಫ್ರೀ ಟ್ರೇಡ್ ಝೋನ್ನ ಯೂಸ್ ಮಾಡಿಕೊಂಡು ನೀವು ಏನೂ ಮಾಡೋದಿಲ್ಲ. ಮೆಟೀರಿಯಲ್ಗಳು ಏನು ಬಂದಿರುತ್ತೆ ಅದನ್ನ ಓಪನ್ ಮಾಡ್ತೀರಾ, ನೀವು ಅದರಲ್ಲಿ ಏನು ಆ್ಯಡ್ ಮಾಡಬೇಕು ಅದನ್ನು ಮಾಡ್ತೀರಾ, ಪ್ಯಾಕೇಜಿಂಗ್ ಚೇಂಜ್ ಮಾಡ್ತೀರಾ, ಪ್ಯಾಕೇಜಿಂಗ್ ಇಂಡಿಯನ್ ಮೇಡ್ ಅಂತ ಹಾಕ್ತೀರಾ, ಅದನ್ನು ಅಸೆಂಬಲ್ ಮಾಡಿ ಆ ಪ್ಯಾಕ್ಗಳನ್ನ ಮುಂದೆ ಯಾವ ದೇಶಕ್ಕಾದರೂ ಕಳಿಸ್ಬೋದು. ಆಸ್ಟ್ರೇಲಿಯಾಗಾದರೂ ಕಳಿಸಿ, ಮಾಲ್ಡೀವ್ಸ್ಗಾದರೂ ಕಳಿಸಿ, ಬೇರೆ ಎಲ್ಲಿ ಕಳಿಸ್ತೀರಾ ಕಳಿಸ್ಕೊಳ್ಳಿ. ಅದಕ್ಕೆ ನಾವು ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಅದರ ಮೇನ್ ಪರ್ಪಸ್ ನಾವು ಯೂಸ್ ಮಾಡೋದು FTZ ಪೋರ್ಟ್ಸ್. ಇದರ ಫೆಸಿಲಿಟೇಷನ್ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಮಾಡಿಕೊಡ್ತಾರೆ. ಸೊ ಎಕ್ಸ್ಪೋರ್ಟ್ ಪರ್ಪಸ್ ಬೇಕು. ಅದರಲ್ಲಿ ಮೇನ್ ಅಡ್ವಾಂಟೇಜ್ ಏನು, ಡ್ಯೂಟಿ ಫ್ರೀ ಸ್ಟೋರೇಜ್ ಸಿಗುತ್ತೆ. ಸ್ಟೋರೇಜಿಗೆ ದುಡ್ಡು ಕೊಡಬೇಕು, ಫ್ರೀ ಸ್ಟೋರೇಜ್ ಅಲ್ಲ, ಡ್ಯೂಟಿ ಫ್ರೀ ಸ್ಟೋರೇಜ್. ಡ್ಯೂಟಿ ಏನಿದೆ ಅಲ್ಲಿ ನೀವೇನಾದ್ರು ಸ್ಟೋರ್ ಮಾಡಿ, ಯಾಕಂದರೆ ಇವಾಗ ಪ್ಯಾಕಿಂಗ್ ಮಾಡಬೇಕು, ರೀಪ್ಯಾಕಿಂಗ್ ಮಾಡಬೇಕು, ಓಪನ್ ಮಾಡಬೇಕು, ಅದಕ್ಕೆ ಬ್ಯಾಟ್ರಿ ಹಾಕಬೇಕು, ಅದು ಮಾಡಬೇಕು, ಲೇಬಲ್ ಹಚ್ಚಬೇಕು, ಮತ್ತೆ ತಿರ್ಗಾ ಪ್ಯಾಕ್ ಮಾಡಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಕಳಿಸ್ಬೇಕು. ಸೊ ಇಷ್ಟೆಲ್ಲ ಮಾಡಬೇಕಾದಾಗ ನಮಗೊಂದು ಜಾಗ ಬೇಕು, ಜನ ಹಾಕಬೇಕು, ಪ್ರತಿಯೊಂದು ಕೆಲಸ ಇರುತ್ತೆ. ಆವಾಗ ನಾವು ಏನು ಸ್ಟೋರೇಜ್ ಯೂಸ್ ಮಾಡ್ತೀವೋ ಅಥವಾ ಏನು ಜಾಗ ಯೂಸ್ ಮಾಡ್ತೀವೋ ಅಥವಾ ಯಾವ ವೇರ್ ಹೌಸ್ ಯೂಸ್ ಮಾಡ್ತೀವೋ ಅದಕ್ಕೆಲ್ಲದಕ್ಕೂ ದುಡ್ಡು ಇರುತ್ತೆ. ಅದೇನೋ ಫ್ರೀಯಾಗಿ ಸಿಗಲ್ಲ. ಫ್ರೀ ಆಗಿರೋದೇನೋ ನಾವು ಯಾವುದೇ ಪ್ರಾಡಕ್ಟ್ ಇಂಡಿಯನ್ ಮಾರ್ಕೆಟಲ್ಲಿ ತರ್ತಾ ಇಲ್ಲ. ಸೊ ಹಾಗಾಗಿ ನಾವು ಅದಕ್ಕೆ ಡ್ಯೂಟಿ ಏನೂ ಕೊಡಲ್ಲ. ಇಂಡಿಯನ್ ಬಾರ್ಡ್ರಲ್ಲಿ ಇರುತ್ತೆ, ಬಟ್ ಅದನ್ನು ನಾವು ಇಂಡಿಯನ್ ಮಾರ್ಕೆಟಿಗೆ ತರ್ತಾ ಇಲ್ಲ. ಸೊ ಹಾಗಾಗಿ ಅದು ನಾರ್ಮಲಿ ನಿಮಗೆ ಡ್ಯೂಟಿ ಫ್ರೀಯಾಗಿ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಇಲ್ಲಿ ಯಾವುದೇ ಥರದ ಡ್ಯೂಟಿ ಕಟ್ಟೋ ಹಾಗಿಲ್ಲ. ಎಕ್ಸ್ಪೋರ್ಟ್ ಮಾಡೋವರೆಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ಮೆಟೀರಿಯಲ್ಗಳನ್ನ ತರಿಸ್ಕೊಂಡಿದ್ದೀರಾ, ಅವಾಗೇನು ಡ್ಯೂಟಿ ಕಟ್ಟಿಲ್ಲ, ಬರೀ ಸ್ಟೋರೇಜ್ ದುಡ್ಡು ಕೊಟ್ಟಿದ್ದೀರಾ. ಇವಾಗ ನಾನು ಅದನ್ನು ಶ್ರೀಲಂಕಾಗೆ ಕಳಿಸ್ತಾ ಇದ್ದೇನೆ. ಕಳಿಸುವಾಗ ಏನಾಗುತ್ತೆ, GST ಬರುತ್ತೆ. LUT ತೊಗೊಂಡು GST ಬೈಪಾಸ್ ಮಾಡ್ಬೋದು, ಓಕೆ. ಬಟ್ ಇವಾಗ ನನ್ನ ಪ್ರಾಡಕ್ಟ್ನ ಏನು ಮಯನ್ಮಾರಿಂದ ತರಿಸ್ಕೊಂಡು ಅದನ್ನು ನಾನು ಏನು ಶ್ರೀಲಂಕಾ ಕಳಿಸ್ತೇನೋ ಅದ್ರ ಮೇಲೆ 15% ಎಕ್ಸ್ಪೋರ್ಟ್ ಡ್ಯೂಟಿ ಇದೆ. ಆವಾಗ ಎಕ್ಸ್ಪೋರ್ಟ್ ಡ್ಯೂಟಿ ಕೊಡಲೇಬೇಕಾಗತ್ತೆ. ಯಾಕೆಂದರೆ ನೀವು ಎಕ್ಸ್ಪೋರ್ಟ್ ಆದರೂ ಮಾಡಿ, ಎಕ್ಸ್ಪೋರ್ಟ್ ಆದರೂ ಮಾಡಿ, ಆ ಪ್ರಾಡಕ್ಟ್ ಆ HS ಕೋಡ್ ಮೇಲೆ 15%
ಎಕ್ಸ್ಪೋರ್ಟ್ ಡ್ಯೂಟಿ ಇತ್ತು ಅಂದರೆ ಆ ಡ್ಯೂಟಿ ನೀವು ಕೊಡಬೇಕಾಗತ್ತೆ, ಯಾಕಂದರೆ ಅದು ಎಕ್ಸ್ಪೋರ್ಟ್ ಇದೆ. ಬಟ್ ಇಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಾಗ ಯಾವುದೇ ಥರದ ಇಂಪೋರ್ಟ್ ಡ್ಯೂಟಿಗಳು ನಿಮ್ಮ ಮೇಲೆ ಇಂಪೋಸ್ ಆಗಲ್ಲ. ಸೊ ಈ ಥರದ ಸ್ಪೆಷಲ್ ಲಿಮಿಟೆಡ್ ಝೋನ್ಸ್ಗಳನ್ನ ಪ್ರತಿಯೊಂದು ಪೋರ್ಟ್ ಹತ್ರ ಮಾಡಿರ್ತಾರೆ. ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡ್ಕೊಳ್ಳಿ, ನಿಮ್ಗೆ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ. ಜನನೂ ಅವರೇ ಅರೇಂಜ್ ಮಾಡ್ತಾರೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದು ನೀವು ಅವ್ರಿಗೆ ಹೇಳಿದರೆ ಅವರೆಲ್ಲ ನಿಮ್ಗೆ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ. ಅದು ಒಂದು ವೇಳೆ ನೀವು ಅಲ್ಲಿ ಹೋಗ್ಬಿಟ್ಟು ಮಾಡಬೇಕು ಅನ್ನೋದಾದರೆ, ನೀವು ಯಾರ್ಯಾರು ಹೋಗ್ತೀರಾ, ಏನು ಹೋಗ್ತೀರಾ, ಅದರೆಲ್ಲ ಪರ್ಮಿಷನ್ ತೊಗೊಂಡು ಅದನ್ನೆಲ್ಲ ನಿಮ್ಮ ಫ್ರೈಟ್ ಫಾರ್ವರ್ಡರ್ ನಿಮ್ಗೆ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಬರೋ ಪೋರ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್. ಇದು ಪೋರ್ಟ್ ಹತ್ತಿರನೇ ಇರಬೇಕಂತ ಏನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲೂ ಕೂಡ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಇದೆ. ಬೇರೆ ಎಲ್ಲಾದರೂ ಪೋರ್ಟ್ ಹತ್ರನೂ ಇರ್ಬೋದು, ಬೇರೆ ಎಲ್ಲಾದ್ರೂ ಇರ್ಬೋದು. ಅಲ್ಲಿ ಏನಂತಂದರೆ ಸ್ಪೆಷಲ್ಲಾಗಿ ನಮ್ಮ ಪೋರ್ಟ್ಗಳನ್ನ, ಮೆಟೀರಿಯಲ್ಗಳನ್ನ ಮೂವ್ ಮಾಡೋಕ್ಕೆ ಅವ್ರೇನು ಮಾಡ್ತಾರೆ, ಈ ಸೆಟಪ್ಗಳನ್ನ ಅರೇಂಜ್ ಮಾಡಿರ್ತಾರೆ. ಸೊ ಏನಂತಂದರೆ ಡೈರೆಕ್ಟ್ ರೈಲ್ ರೂಟ್ ಇರ್ಬೋದು, ICDs ಇರ್ಬೋದು, ಅಥವಾ ನಿಮ್ಮ ಮೆಟೀರಿಯಲ್ಸ್ಗಳನ್ನ ಡೈರೆಕ್ಟ್ಲಿ ಕಸ್ಟಮ್ ಕ್ಲಿಯರೆನ್ಸ್ ಆಗಿ ಅಪ್ರೂವ್ ಬೇಗ ಆಗುವಂಥ ಸಪೋರ್ಟ್ ಇರುತ್ತೆ. ಸೊ ಈ ಝೋನ್ಗಳಲ್ಲಿ ನಿಮ್ಮ ಫ್ಯಾಕ್ಟ್ರೀಸ್ಗಳು ಅಥವಾ ನಿಮ್ಮ ಯೂನಿಟ್ ಹಾಕಿದರೆ, ಪ್ರೊಡಕ್ಷನ್ ಯೂನಿಟ್ ಹಾಕಿದರೆ, ಅಲ್ಲಿಂದ 99% ಅಲ್ಲಿರೋ ಕಂಪ್ನಿಗಳನ್ನು 100% ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಲ್ಲಿ ಏನೋ ಒಂದು ಸ್ವಲ್ಪ ಪರ್ಸೆಂಟೇಜ್ ಮಾತ್ರ ಲೋಕಲ್ ಮಾರ್ಕೆಟಿಗೆ ಬರ್ತಿರ್ಬೋದು. ಬಟ್ ಆದರೆ 90% ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲವೂ ರೂಲ್ಸ್ ಅಗೇನೆಸ್ಟ್ ಎಕ್ಸ್ಪೋರ್ಟ್ ಆಗಲೇಬೇಕು. ಸೊ ಹೀಗಿದ್ದಾಗ ಏನಾಗುತ್ತೆ, ಅದಕ್ಕೆ ಬೇಕಾಗುವಂಥ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಇರ್ಬೋದು. ಯಾಕೆಂದರೆ ಎಂಡ್ ಆಫ್ ದ ಡೇ ಏನು, ಗೌರ್ಮೆಂಟ್ ಆಫ್ ಇಂಡಿಯಾ ಎಕ್ಸ್ಪೋರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ನೀವೇನು ಮಾಡ್ತೀರಾ, ಇವಾಗ ಸರ್ ನಾನು ಇಂಪೋರ್ಟ್ ಮಾಡಬೇಕು, ಇಂಪೋರ್ಟ್ ಮಾಡುವಾಗ ಸ್ಪೆಷಲ್ ಎಕನಾಮಿಕ್ ಝೋನ್ಸಲ್ಲಿ ಏನು ಬೆನಿಫಿಟ್ಸ್ಗಳು ಸಿಗಲ್ಲ. ಒಂದು ವೇಳೆ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂದರೂ ಕೂಡ ನಿಮಗೆ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ನಿಮಗೆ ಜಾಗ ಕೊಡ್ತಾರೆ. ಬಟ್ ಅದು ಪ್ರಾಪರಾಗಿ ಫೆಸಿಲಿಟೇಷನ್ ಇರುತ್ತೆ, ರಿಕ್ವೈರ್ಮೆಂಟ್ ಇರುತ್ತೆ, ಗೌರ್ಮೆಂಟ್ ಅಪ್ರೂವಲ್ ತೊಗೋಬೇಕು. ಅದನ್ನೆಲ್ಲ ತೊಗೊಂಡು ನೀವು ಬೇಕೆಂದರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಮೇನ್ ಆಗಿರೋದು ಟ್ಯಾಕ್ಸ್ ಇನ್ಸೆಂಟಿವ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್. MSME ಅಂಡರ್ ನಿಮ್ಗೆ ಏನಾದರೂ ನೀವು ಮಷಿನರೀಸ್ ಹಾಕ್ತಾ ಇದ್ದೀರಾ, ಫ್ಯಾಕ್ಟ್ರಿ ಹಾಕ್ತಾ ಇದ್ದೀರಾ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ, ಅದು ನೀವು ಎಕ್ಸ್ಪೋರ್ಟ್ ಮಾಡೋ ಪರ್ಪಸಿಗೆ ಹಾಕ್ತಾ ಇದ್ದೀರಾ. ಸೊ ಅದರಿಂದ ದೇಶಕ್ಕೂ ಬೆನಿಫಿಟ್ ಆಗುತ್ತೆ, ನಿಮಗೂ ಒಳ್ಳೆ ಸಪೋರ್ಟ್ ಕೊಡ್ತಾರೆ. MSME ಅಂಡರಲ್ಲಿ ನಿಮಗೆ ಲೋನ್ ಕೂಡ ಬೇಗ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಯಾವ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅದರ ಅಗೇನೆಸ್ಟ್ಲಿ ನಿಮಗೇನು ಎಕ್ಸ್ಪೋರ್ಟ್ ಕಂಪ್ಲೈನ್ಸ್ ಇದೆ ಅದು ಕೂಡ ಸ್ಕೀಮಲ್ಲಿ ನಿಮಗೆ ಇಲ್ಲಿ ಇನ್ಸೆಂಟಿವ್ ಸಿಕ್ಕು ನಿಮ್ಮ ಬಿಸ್ನೆಸ್ ಏನಿದೆ ಸೆಟಪ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ರೋರೋ ಪೋರ್ಟ್ಸ್. ಇವಾಗ ಚೆನ್ನೈಯಲ್ಲಿ ರೋರೋ ಪೋರ್ಟ್ಸ್ ಇದೆ. ನಾರ್ಮಲಿ ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪೋರ್ಟ್ ಎಲ್ಲಿ ತುಂಬ ಆಟೋಮೊಬೈಲ್ ಪ್ರಾಡಕ್ಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ. 2 ವೀಲರ್ಸ್ ಇರ್ಬೋದು, 4 ವೀಲರ್ಸ್ ಇರ್ಬೋದು, 3 ವೀಲರ್ಸ್ ಇರ್ಬೋದು. ಯಾವುದೇ ಥರದ ಆಟೋಮೊಬೈಲ್ಸ್ಗಳನ್ನ ನಾವೇನಾದರೂ ಹೆವಿಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದರೆ ಪ್ರತಿ ಗೌರ್ಮೆಂಟ್ ಒಂದು ಇನಿಷಿಯೇಟಿವ್ ತೊಗೊಂಡು ರೋರೋ ಪೋರ್ಟ್ಸ್ನ ರೆಡಿ ಮಾಡ್ತಾರೆ. ರೋರೋ ಅಂದರೆ ಆನ್ ದ ರೋಡ್ ಅಂತ. ಸೊ ಬೇಸಿಕ್ಲಿ ಏನಂದರೆ ಯಾವ ಪೋರ್ಟಲ್ಲಿ ಯಾವ ಪ್ರಾಡಕ್ಟ್ಸಲ್ಲಿ ಗಾಲಿಗಳಿದೆಯೋ, ವೀಲ್ಗಳಿದೆಯೋ ಆಗ ಪ್ರಾಡಕ್ಟ್ಗಳನ್ನ ನೀವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಬೋದು. ಒಂದು ಫಾಸ್ಟ್ ಲೋಡಿಂಗ್ ಮಾಡ್ಬೋದು, ಅನ್ಲೋಡಿಂಗ್ ಫಾಸ್ಟ್ ಮಾಡ್ಬೋದು, ಇದರಲ್ಲಿ ಡ್ಯಾಮೇಜ್ಗಳು ಕಡಿಮೆ ಆಗುತ್ತೆ. ಸೊ ಹಾಗಿದ್ದಾಗ ನಾರ್ಮಲಿ ಏನಾಗುತ್ತೆ, ಇವಾಗ ಒಂದು ಕಂಟೈನರ್ಲಿ ನಾನು ಕಾರ್ ಕೂಡ ಕಳಿಸ್ತೇನೆ. ಇವಾಗ ತುಂಬ ಜನ ನೀವು ನೋಡಿರ್ಬೋದು, ಲಕ್ಸುರಿ ಕಾರ್ಗಳನ್ನೆಲ್ಲ ಆಚೆಯಿಂದ ತರಿಸ್ಕೊಳ್ಳುವಾಗ ನಾವು ಕಂಟೈನರಲ್ಲೇ ತರಿಸ್ಕೊಳ್ತೇವೆ, ಯಾಕಂದರೆ ಒಂದೇ ಕಾರ್ ಬರ್ತಾ ಇರೋದು. ಆದರೆ ನಾನು 3,000 4,000 ಕಾರ್ಗಳು ಅಥವಾ ಒಂದು ಲಕ್ಷಗಟ್ಟಲೆ ಬೈಕ್ಗಳನ್ನ ನಾನು ಕಳಿಸ್ಬೇಕಾದಾಗ ಸೊ ಆಟೋಮೆಟಿಕ್ಲಿ ನಾನೇನು ಮಾಡ್ತಾನೆ, ಕಂಟೈನರ್ಲ್ಲಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ವೇಳೆ ರೋರೋ ಪೋರ್ಟ್ ಇದೆ, ಅಲ್ಲಿ ನನಗೊಂದು ವೆಸಲ್ ಸಿಗುತ್ತೆ, ಫುಲ್ ವೆಸಲಲ್ಲಿ ನಾನು ನನ್ನದೇ ವೆಹಿಕಲ್ಗಳು ಲೋಡಾಗಿ ಹೋಗ್ತಾ ಇದೆ ಅಂದರೆ ಈ ರೋರೋ ಪೋರ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಟೈಮ್ಗಳು ತುಂಬ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕಡಿಮೆ ಟೈಮಲ್ಲಿ ಕಡಿಮೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್, ಡ್ಯಾಮೇಜಸ್ ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕ್ಲಿ ನಿಮ್ಮ ಗೂಡ್ಸ್ಗಳು ಪ್ರಾಪರ್ ಕಂಡೀಷನ್ಸಲ್ಲಿ ಎಕ್ಸ್ಪೋರ್ಟ್ ಆಗೋ ಚಾನ್ಸಸ್ಗಳು ಇರುತ್ತೆ. ಸೊ ರೋರೋ ಪೋರ್ಟ್ಸ್ ಬರೀ ನಿಮ್ಮ ಆಟೋಮೊಬೈಲ್ ಮತ್ತು ಮೆಷಿನರೀಸ್ಗೆ ಮಾತ್ರ ಇರುತ್ತೆ. ಕೆಲವೊಂದು ಕಂಪ್ನಿಗಳು ಈಗ JCBs ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. JCBs ಅಂದರೆ ಅರ್ತ್ ಮೂವರ್ಸ್. ಸೊ ಆ ಅರ್ತ್ ಮೂವರ್ಸ್ ಏನು ಮೆಟೀರಿಯಲ್ಸ್ಗಳ ಮಷಿನ್ಸ್ ಏನಿದೆ ಅದನ್ನೆಲ್ಲವೂ ಕೂಡ ಕ್ರೇನ್ ತೊಗೊಂಡು ಮತ್ತೆ ಲಿಫ್ಟ್ ಮಾಡೋದು, ಕಳಿಸೋದು ಕಷ್ಟ ಆಗುತ್ತೆ. ಅದಕ್ಕೆ ಈ ರೋರೋ ಪೋರ್ಟ್ಸ್ ಇತ್ತು ಅಂದರೆ ಆಟೋಮೆಟ್ಲಿ ಆನ್ ದ ವೀಲ್ಸಲ್ಲಿ ಲೋಡ್ ಆಗುತ್ತೆ, ಹೋಗ್ಬಿಡುತ್ತೆ, ತಲೆನೋವುಗಳಿರಲ್ಲ. ಬಲ್ಕ್ ಕಾರ್ಗೋ ಪೋರ್ಟ್ಸ್. ಇವಾಗ ನಾನು ಆವಾಗಲೇ ಹೇಳ್ತಾ ಇದ್ದೆ, ಕಂಟೈನರ್ ಇಲ್ಲಾಂದರೆ ಇನ್ನೂ ಒಂದು ರೀತಿಯಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ. ಅದು ಬಲ್ಕ್ ಕಾರ್ಗೋ. ಇವಾಗ ನಾನು ಆಯಿಲ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಮೈನ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇರ್ಬೋದು, ಪ್ರತಿ ಒಂದನ್ನು ನಾನು ಬಲ್ಕಲ್ಲಿ ಕಳಿಸ್ತಾ ಇದ್ದೇನೆ. ಬಲ್ಕ್ ಅಂದರೆ 2 ಕಂಟೈನರು 3 ಕಂಟೈನರ್ ಅಲ್ಲ, ಲಕ್ಷಗಟ್ಟಲೆ ಕಂಟೈನರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ರೈಸ್ ಎಕ್ಸ್ಪೋರ್ಟ್ ಮಾಡಬೇಕು ಸರ್, 20 ಮೆಟ್ರಿಕ್ ಟನ್ ಮಾಡಬೇಕು, ಅದು ಬಲ್ಕ್ ಆಗುತ್ತಾ? ಇಲ್ಲ, 1,00,000 ಮೆಟ್ರಿಕ್ ಟನ್. ಆವಾಗ ನಾನು 1,00,000 ಮೆಟ್ರಿಕ್ ಟನ್ನಲ್ಲಿ ಎಷ್ಟು ಕಂಟೈನರ್ ನಾನು ತೊಗೊಳ್ಬೇಕು? ಸೊ ಹೀಗಿದ್ದಾಗ ನಾನೇನು ಮಾಡ್ತೇನೆ, ಇವಾಗ 1,00,000 ಮೆಟ್ರಿಕ್ ಟನ್ಸ್ ಅಂತಂದರೆ ಒಂದು 24 kg 24 ಮೆಟ್ರಿಕ್ ಟನ್ ನಾನು ಒಂದೊಂದು ಕಂಟೈನರ್ ಅಂದರೆ 4,166 ಕಂಟೈನರ್ ಬೇಕಾಗತ್ತೆ ನನಗೆ.
ಸೊ ಅಷ್ಟು ಕಂಟೈನರ್ಗಳಿಗೆ ದುಡ್ಡು ಕೊಟ್ಕೊಂಡು ಅದನ್ನು ನಾನು ತೊಗೊಂಡ್ರೆ ಮಾರ್ಕೆಟಲ್ಲಿ ಆಟೋಮ್ಯಾಟಿಕ್ಲಿ ಕಂಟೈನರ್ ಶಾರ್ಟೇಜ್ ಆಗುತ್ತೆ. ಆವಾಗ ಪ್ರತಿ ಒಂದು ಕಂಟೈನರ್ ಪ್ರೈಸ್ ಹೆಚ್ಚಿಗೆ ಆಗುತ್ತೆ. ಸೊ ಅದ್ರ ಬದಲು ನಾನೇನು ಮಾಡ್ಬೋದು, ಒಂದು ಫುಲ್ ಶಿಪ್ಪೇ ತೊಗೊಳ್ಬೋದು. ಅದರಲ್ಲಿ ಬಲ್ಕ್ ಕಾರ್ಗೋಗಳನ್ನ, ಈ ರೈಸ್ಗಳನ್ನ ನಾನು ಎಕ್ಸ್ಪೋರ್ಟ್ ಮಾಡ್ತಾನೆ. ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅದರ ಅಕಾರ್ಡಿಂಗ್ಲಿ ನನ್ನ ಫ್ರೈಟ್ ಫಾರ್ವರ್ಡರ್ ಬಲ್ಕ್ ಕಾರ್ಗೋ ಅರೇಂಜ್ ಮಾಡ್ತಾನೆ. ಆ ಶಿಪ್ ಇರುತ್ತೆ, ಮೆಟೀರಿಯಲ್ನ ನಾನು ರೇಲ್ ನಾನು ಮುಟ್ಟಿಸ್ಬಿಟ್ರೆ ಆ ಮೆಟೀರಿಯಲ್ ನನ್ನ ಇಂದ ಅನ್ಲೋಡ್ ಮಾಡಿಕೊಂಡು ಆಟೋಮೆಟಿಕ್ಲಿ ಲೋಡ್ ಮಾಡಿಬಿಟ್ಟು ಶಿಪ್ಪಿಂದನೇ ಕಳಿಸ್ಕೊಡ್ತಾರೆ. ಈ ನಾರ್ಮಲಿ ಗೌರ್ಮೆಂಟು ಇದು ರೈಸ್ಗಳು, ಗ್ರೇನ್ಗಳು ಅಥವಾ ಏನೋ ಇಶ್ಯೂ ಆಗಿರುತ್ತೆ, ಡಿಸಾಸ್ಟರ್ ಆಗಿರುತ್ತೆ, ಫ್ಲಡ್ ಬಂದಿರುತ್ತೆ, ಅರ್ತ್ಕ್ವಿಕ್ ಆಗಿರುತ್ತೆ, ಈ ಥರದ್ದು ಏನೇ ಹೆಲ್ಪ್ ಕಳಿಸೋದಾದರೂ ಕೂಡ ಅವೆಲ್ಲ 99% ಬಲ್ಕ್ ಕಾರ್ಗೋದಲ್ಲೇ ಹೋಗುತ್ತೆ. ಯಾಕಂದರೆ ಯಾರು ಹೆಲ್ಪ್ ಅಂತ ಹೇಳಿ 1 kg 2 kg ಕಳಿಸಲ್ಲ. ಒಂದು ದೇಶದಿಂದ ಹೋಗ್ತಾ ಇದೆ ಅಂದರೆ ಬಲ್ಕಲ್ಲೇ ಹೋಗುತ್ತೆ. ಬಲ್ಕಲ್ಲಿ ಅಂದಾಗ ನಾರ್ಮಲಿ ಬಲ್ಕ್ ಕಾರ್ಗೋಗಳನ್ನೇ ಯೂಸ್ ಮಾಡೋದು. ಆಯಿಲ್ ಇರ್ಬೋದು, ಇವಾಗ ಇಷ್ಟು ಬ್ಯಾರಲ್ ಅಷ್ಟು ಬ್ಯಾರಲ್ ನಾವು ಆಯಿಲ್ ತರಿಸ್ಕೊಂಡ್ವಿ ಅಂತ ಹೇಳ್ತೇವೆ. ಅದನ್ನು ಬ್ಯಾರಲಲ್ಲಿ ಅಂದರೆ ಬ್ಯಾರಲ್ ಅಂತಂದರೆ ಪ್ರಾಪರ್ ಬ್ಯಾರಲಲ್ಲಿ ಏನು ತರಿಸಲ್ಲ, ಅದು ನಾರ್ಮಲಿ ಕಂಟೈನರ್ ಟ್ಯಾಂಕಲ್ಲೇ ಬರುತ್ತೆ. ಅದು ಬಲ್ಕ್ ಶಿಪ್ಪಿಂದನೇ ಬರುತ್ತೆ. ಇದರಲ್ಲಿ ಒಂದು ಲಾರ್ಜ್ ವಾಲ್ಯೂಮ್ ಹ್ಯಾಂಡಲ್ ಮಾಡ್ತಾರೆ. ಅದರ ಜೊತೆಗೆ ನಾರ್ಮಲಿ ಇದಕ್ಕಾಗಿ ರಿಕ್ವೈರ್ಡ್ ಸ್ಪೆಷಲ್ ಸ್ಟ್ರಕ್ಚರ್ಸ್ಗಳಿರುತ್ತೆ, ಅದನ್ನೇ ಯೂಸ್ ಮಾಡಿಕೊಂಡು ಅವ್ರು ಯೂಸ್ ಮಾಡ್ತಾರೆ. ಯಾಕಂದರೆ ಇಷ್ಟೆಲ್ಲ ಲಕ್ಷಗಟ್ಟಲೆ ಮೆಟೀರಿಯಲ್ಗಳನ್ನ ಲೋಡ್ ಮಾಡಬೇಕಂದಾಗ ಈ ಕಂಟೈನರ್ ಮಷಿನ್ಗಳು ಬಲ್ಕಲ್ಲಿ ಯೂಸ್ ಆಗಲ್ಲ. ಸೊ ಈ ಥರ ತುಂಬ ವ್ಯತ್ಯಾಸಗಳೇ ಇರುತ್ತೆ. ಇನ್ನೊಂದು ಬರೋದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್. ಇದ್ರ ಬಗ್ಗೆ ನಾನು ನಿಮಗೆ LCಯಲ್ಲೂ ಹೇಳಿದ್ದೆ. ಲೆಟರ್ ಆಫ್ ಕ್ರೆಡಿಟ್ ವಿಡಿಯೋ ನೋಡಿಲ್ಲ ಅಂದರೆ ದಯಮಾಡಿ ಹೋಗಿ ನೋಡಿ. ಅಲ್ಲಿ ನಾನು ಹೇಳುವಾಗ ನಿಮ್ಮ ಟ್ರಾನ್ಸ್ಶಿಪ್ಮೆಂಟ್ ಅಲೌಡ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಟ್ರಾನ್ಸ್ಶಿಪ್ಮೆಂಟ್ ಅಂತಂದರೆ ಇವಾಗ ನಾರ್ಮಲಿ ಏನಾಗುತ್ತೆ, ಇವಾಗ ನಾನು ಇಲ್ಲಿಂದ ಬೆಳಗಾಮಿಗೆ ಹೋಗಬೇಕು. ಇವಾಗ ಡೈರೆಕ್ಟ್ ಬೆಳಗಾಮಿಗೆ ಫ್ಲೈಟ್ ಇಲ್ಲ, ನಾನು ಎಲ್ಲೋ ಇಳ್ಕೊಂಡು ನೆಕ್ಸ್ಟ್ ಇವಾಗ ಇಲ್ಲಿಂದ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ನಾನು ಬೆಳಗಾಮಿಗೆ ಹೋಗಬೇಕಾಗತ್ತೆ, ರೈಟ್. ಸೊ ಈ ಥರ ನಮಗೇನಾದರೂ ಫ್ಲೈಟ್ಗಳು ಸ್ಟಾಪ್ ಓವರ್ ಅಂತ ಹೇಳ್ತೇವಲ್ಲ, ಎಲ್ಲೋ ಒಂದು ಕಡೆ ಇಳ್ಕೊಂಡು ಇನ್ನೊಂದು ಪ್ಲೇನ್ ಚೇಂಜ್ ಮಾಡಿಕೊಂಡು ಮತ್ತೊಂದು ಪ್ಲೇನ್ ಹತ್ಕೊಂಡು ನಾನು ಬೇರೆ ಊರಿಗೆ ಹೋಗ್ತೇನಲ್ಲ, ಅದಕ್ಕೆ ನಾವು ಟ್ರಾನ್ಸ್ಶಿಪ್ಮೆಂಟ್ ಅಂತ ಹೇಳ್ತೇವೆ. ಇವಾಗ ನಾನು ಕಾರ್ಗೋ ಕಳಿಸುವಾಗ ಇವಾಗ ಡೈರೆಕ್ಟ್ಲಿ ನನಗೆ ಮುಂಬೈಯಿಂದ ನಾನಿವಾಗ ಯಮನಿಗೆ ಕಳಿಸ್ಬೇಕು. ಬಟ್ ಇವಾಗ ಮುಂಬೈಯಿಂದ ಯಮನಿಗೆ ಡೈರೆಕ್ಟ್ ಯಾವುದೂ ರೂಟ್ ಇಲ್ಲ. ಬಟ್ ಆದರೆ ನಾನೇನು ಮಾಡ್ಬೋದು, ಮುಂಬೈದಿಂದ ದುಬೈಗೆ ಕಳಿಸಿ ದುಬೈದಿಂದ ಟ್ರಾನ್ಸ್ಶಿಪ್ಮೆಂಟಲ್ಲಿ ಯಮನಿಗೆ ಹೋಗುತ್ತೆ. ಬಟ್ ಟ್ರಾನ್ಸ್ಶಿಪ್ಮೆಂಟಲ್ಲಿ ಏನಾಗುತ್ತೆ, ತುಂಬ ಥರದ ರಿಸ್ಕ್ಗಳಿರುತ್ತೆ, ತುಂಬ ಹ್ಯಾಂಡ್ಲಿಂಗ್ ಆಗುತ್ತೆ, ಡಬಲ್ ಹ್ಯಾಂಡ್ಲಿಂಗ್ ಇರುತ್ತೆ. ಯಾಕಂದರೆ ಏನಾಗುತ್ತೆ, ಇಲ್ಲಿಂದ ದುಬೈಗೆ ಹೋಗೋದು ಒಂದೇ ವೆಸಲ್, ಒಂದೇ ಶಿಪ್ ಹೋಗುತ್ತೆ. ಒಂದೇ ಶಿಪ್ಪಲ್ಲಿ ನನ್ನ ಕಂಟೈನರ್ ಇದೆ, ಬಟ್ ಅದು ದುಬೈಗೆ ಅಲ್ಲಲ್ಲ, ಅದು ಯಮನಿಗೆ ಹೋಗಬೇಕು. ಅವಾಗ ಏನು ಮಾಡ್ತಾರೆ, ಆ ಕಂಟೈನರ್ ಇಳಿಸ್ತಾರೆ, ಇಡ್ತಾರೆ, ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ವೆಸಲ್ ಬರುತ್ತೆ, ಅದು ದುಬೈದಿಂದ ಯಮನ್ಗೆ ಹೋಗೋ ರೂಟಲ್ಲಿ. ಅಲ್ಲಿ ನನ್ನ ಕಂಟೈನರ್ ಮತ್ತೆ ತಿರ್ಗಾ ಲೋಡ್ ಮಾಡ್ತಾರೆ. ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ, ಕಳೆದೋಗೋ ಚಾನ್ಸಸ್ ಇದೆ, ತುಂಬ ಈಗ ಡಬಲ್ ಹ್ಯಾಂಡ್ಲಿಂಗ್ ಅಂದಾಗ ಒಂದು ಸರಿ ಲೋಡ್ ಆಗಿ ಸರಿಯಾಗಿ ಮುಟ್ಟಿದ್ರೆ ದೊಡ್ಡ ವಿಷಯ ಇರುತ್ತೆ. ಅದರಲ್ಲಿ ಮತ್ತೆ ತಿರ್ಗಾ ಇಳಿಸಿ ಮತ್ತೊಂದಕ್ಕೆ ಲೋಡ್ ಮಾಡಿ ಮತ್ತೊಂದು ಕಳಿಸಿ ಅಲ್ಲಿ ಹೋಗಿ ಮತ್ತೆ ಇಳಿಸ್ಕೊಂಡು ಮತ್ತೆ ಅದನ್ನು ಕ್ಲೈಂಟಿಗೆ ಕೊಡೋಷ್ಟರಲ್ಲಿ ಏನಾದರೂ ತೊಂದರೆಗಳಾದರೆ ನನ್ನ ಮೆಟೀರಿಯಲ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಒಂದು ದುಡ್ಡು ಉಳಿಯುತ್ತೆ, ಕಡಿಮೆ ರೇಟ್ ಇರುತ್ತೆ, ಬಟ್ ಆದರೆ ಏನು ತುಂಬ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಫಸ್ಟ್ ಇಲ್ಲಿಂದ ದುಬೈಗೆ ಹೋಗಬೇಕು, ಅಲ್ಲಿ ಕ್ಲಿಯರ್ ಆಗಬೇಕು, ಅಲ್ಲಿಂದ ಇನ್ನೊಂದು ವೆಸಲ್ ಬರಬೇಕು, ಅಲ್ಲಿ ಲೋಡ್ ಆಗಬೇಕು, ಮತ್ತೆ ಅದು ಯಮನ್ವರೆಗೂ ಹೋಗಬೇಕು, ಅಲ್ಲಿ ಹೋಗಿ ಮತ್ತೆ ಅನ್ಲೋಡ್ ಆಗಬೇಕು, ಅಲ್ಲಿ ಕಸ್ಟಮ್ ಕ್ಲಿಯರೆನ್ಸ್ ಆಗಿ ನನ್ನ ಬಾಯರಿಗೆ ಅದು ಸಿಗಬೇಕು. ಸೊ ಇಷ್ಟು ಪ್ರೊಸೆಸಲ್ಲಿ ಎಲ್ಲಾದರೂ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕಂಪ್ಲೀಟ್ ಕಂಟೈನರ್ ಸಿಕ್ಕಾಕೊಳ್ಳುತ್ತೆ. ನೀವು ಯಾವ ಇನ್ಕೋಟಮಲ್ಲಿ ಡೀಲ್ ಮಾಡ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಈ ಟ್ರಾನ್ಸ್ಶಿಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಅದು ನಿಮ್ಮ LC ಪೇಮೆಂಟಲ್ಲಿ ಏನಾದರೂ ಮಾಡ್ತಾ ಇದ್ದರೆ ದಯಮಾಡಿ ನಿಮ್ಮ ಟ್ರಾನ್ಸ್ಶಿಪ್ಮೆಂಟ್ ಅಲೌಡ್ ಇದೆಯೋ ಇಲ್ವೋ ನೋಡ್ಕೊಳ್ಳಿ. ನೀವು ಇನ್ನೂ LC ಸೈನು ಮಾಡಿರಲ್ಲ, ಅದಕ್ಕಿಂತ ಮುಂಚೆ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡ್ಕೊಂಡು ಕೇಳ್ಕೊಳ್ಳಿ, ಸರ್ ಇದು ಆಫನ್ ಹೋಗೋ ರೂಟ್ ಇದೆಯಾ ಇಲ್ವಾ, ಆ ರೂಟಿಗೆ ನಮಗೆ ಡೈರೆಕ್ಟ್ ಶಿಪ್ಗಳು ಇದೆಯೋ ಇಲ್ವೋ. ಇಲ್ಲ ಅಂದರೆ ನೀವೇನು ಮಾಡ್ತೀರಾ, LCಯಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಇಲ್ಲ ಅಂತ ಬರ್ಕೊಂಡ್ರಿ ಫಾರ್ ಎಕ್ಸಾಂಪಲ್, ಆ ರೂಟಿಗೆ ಇವಾಗ ಯಮನ್ನಿಗೆ ಡೈರೆಕ್ಟ್ ಶಿಪ್ಪೇ ಇಲ್ಲ, ನಿಮಗಾಗಿ ಏನು ಸಪ್ರೇಟಾಗಿ ಶಿಪ್ ನಡೆಸಲ್ಲ ಯಾರೂ. ಅವಾಗೇನಾಗುತ್ತೆ, ಆ LC ಮತ್ತು ಆ ಆರ್ಡರ್ ಏನು ನೀವು ಮಾಡಿದ್ದೀರಾ ಅದು ಡೈರೆಕ್ಟ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ದಯಮಾಡಿ ನೀವು ಏನು ಅಗ್ರಿಮೆಂಟಲ್ಲಿ ಬರೀತೀರಾ, ಏನು LC ಡ್ರಾಫ್ಟಲ್ಲಿ ಬರೆಸ್ತೀರಾ ತುಂಬ ನೋಡಿಕೊಂಡು ಯೋಚನೆ ಮಾಡ್ಕೊಂಡು ಬರೆಸ್ಕೊಳ್ಳಿ. ಒಂದು ವೇಳೆ ಅದಕ್ಕೆ ಏನಾದರೂ ಗೈಡೆನ್ಸ್ ಬೇಕಾದರೆ ದಯಮಾಡಿ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿಕೊಂಡು ಮುಂದೆ ಕೆಲಸ ಮಾಡಿ. ಇಲ್ಲದೆ ಹೋದರೆ ನೀವು ಸಿಕ್ಕಾಕೊಳ್ಳೋ ಚಾನ್ಸಸ್ ಸರಿಯಾಗಿರುತ್ತೆ. LC ಇದೆ, ಸೇಫ್ ಇದೆ, ಆದರೆ ಸರಿಯಾಗಿ ಮಾಡಿಲ್ಲ ಅಂದರೆ LC ಕೂಡ ನಿಮ್ಮ ಕುತ್ತಿಗೆ ಕೊಯ್ಯುತ್ತೆ. ಅದಕ್ಕೆ ನೋಡಿಕೊಂಡು ನೀವು ಯೋಚನೆ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಬರೋದು ಸ್ಮಾರ್ಟ್ ಪೋರ್ಟ್ಸ್. ಸ್ಮಾರ್ಟ್ ಪೋರ್ಟ್ಸ್ ಅಂದರೆ ತುಂಬ ಏನಲ್ಲ, ಇವಾಗ ನಾರ್ಮಲ್ ಪೋರ್ಟ್ಸಲ್ಲಿ ಇವಾಗ ನನಗೆ ನನ್ನ ಕಂಟೈನರ್ ಹೊರಗಡೆ ಹೋಗೋಕ್ಕೆ ನಾನು ಕಂಟೈನರ್ ಆಲ್ರೆಡಿ ಮುಟ್ಸಿದ್ದೇನೆ, ಒಂದು ವೆಸಲ್ ಆಲ್ರೆಡಿ ಬಂದಿದೆ, ಶಿಪ್ ಆಲ್ರೆಡಿ ಬಂದಿದೆ. ಇವಾಗ ಕಂಟೈನರ್ ಅದರ ಲೋಡ್ ಆಗಿ ಹೊರಗಡೆ ಹೋಗಬೇಕು, 5 ದಿನ ತೊಗೊಳುತ್ತೆ ಅಥವಾ 3 ದಿನ ತೊಗೊಳುತ್ತೆ, 2 ದಿನ ತೊಗೊಳುತ್ತೆ. ಆದರೆ ಸ್ಮಾರ್ಟ್ ಪೋರ್ಟಲ್ಲಿ
ಯಾವ ಶಿಪ್ ಇವಾಗ ಬಂದಿದೆಯೋ ಇನ್ನೊಂದು 3 ಗಂಟೆಯಲ್ಲಿ ಆ ಶಿಪ್ ಹೊರಗಡೆ ಹೋಗುತ್ತೆ. ಸೊ ಇವಾಗ ಫಾಸ್ಟ್ಯಾಗಿ ನೋಡಿರ್ತೀರಲ್ಲ, ಯಾವುದೋ ಟೋಲಲ್ಲಿ ಹೋಗಿ ನಿಂತ್ಕೊಳ್ತೀರ, ಫಾಸ್ಟ್ಯಾಗಿ ಇದ್ದರೂ ಕೂಡ ಜನ ಲೈನಲ್ಲಿ ಇರ್ತಾರೆ. ಯಾಕೆ? ಆ ಸ್ಕ್ಯಾನ್ಗಳು ಸ್ಲೋ ಆಗುತ್ತೆ. ಅದೇ ಫಾಸ್ಟ್ ಇತ್ತು ಅಂದರೆ, ಸ್ಮಾರ್ಟ್ ಇತ್ತು ಅಂದರೆ ಬೇಗ ಬೇಗ ಸ್ಕ್ಯಾನ್ ಆಗುತ್ತೆ, ಜನ ಹೋಗ್ತಾನೆ ಇರ್ತಾರೆ, ಸ್ಟಾಪ್ ಮಾಡೋ ಅವಶ್ಯಕತೆನೇ ಬೀಳಲ್ಲ. ಸೊ ಈ ಥರದ್ದು ಸ್ಮಾರ್ಟ್ ಪೋರ್ಟ್ಸ್ಗಳು ತುಂಬ ಮಾರ್ಕೆಟಲ್ಲಿ ಇವಾಗ ಇನ್ನೂ ಡೆವಲಪ್ ಆಗ್ತಾ ಇದೆ, ತುಂಬ ಅಡ್ವಾನ್ಸ್ಡ್. ಚೈನಾದಲ್ಲಿದೆ, ಯು ಎಸ್ ಅಲ್ಲಿದೆ, ಇಂಡಿಯಾದಲ್ಲಿ ಇನ್ನೂ 1-2 ಪೋರ್ಟ್ಗಳಿದೆ. ಬಟ್ ಅದು ಕೂಡ ಇಂಡಸ್ಟ್ರಿ ಸ್ಪೆಸಿಫಿಕ್, ಈ ಮೈನಿಂಗು ಇದಕ್ಕೆ ಬೇಕಾಗುವಂಥ ಅರ್ಜೆನ್ಸಿಗೆ ಬೇಕಾಗಿರುವಂಥ ಮಾಡಿದ್ದಾರೆ. ಬಟ್ ಬೇರೆ ಎಲ್ಲ ಪೋರ್ಟ್ಗಳು ಇಷ್ಟು ಸ್ಮಾರ್ಟ್ ಆಗಿಲ್ಲ. ನಮ್ಮ ಕಂಟೈನರ್ಗಳಿಗೆ ಪ್ರತಿ ಹ್ಯಾಂಡ್ಲಿಂಗಿಗೂ ಕೂಡ ಕ್ರೇನ್ ಬೇಕಾಗುತ್ತೆ, ಲೋಡ್ ಮಾಡೋಕ್ಕೆ ಕ್ರೇನ್ ಬೇಕು, ಅನ್ಲೋಡ್ ಮಾಡೋಕ್ಕೆ ಕ್ರೇನ್ ಬೇಕು, ಲೋಕಲ್ ಮೂವ್ಮೆಂಟಿಗೆ ಟ್ರಕ್ಗಳು ಯೂಸ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಸ್ಮಾರ್ಟ್ ಪೋರ್ಟ್ಸಲ್ಲಿ ಇಟ್ಸ್ ಕನ್ವೇಯರ್ ಎಲ್ಲ ತೊಗೊಳುತ್ತೆ, ಲೋಡ್ಗಳು ಬೇರ್ ಮಾಡುವಂಥ ಕನ್ವೇಯರ್ಸ್ ಇರುತ್ತೆ, ಇಂಡಸ್ಟ್ರಿಯಲ್ ಕನ್ವೇಯರ್ಸ್ ಇರುತ್ತೆ, ಆಟೋಮೇಟೆಡ್ ರೋಬೋಟ್ಸ್ ಇರುತ್ತೆ. ಇವಾಗ ನೋಡಿ ಡಿಫರೆನ್ಸ್ ಅಂದರೆ, ಕೊರಿಯರ್ ಕಂಪ್ನಿ ಇದೆ, ಇಂಡಿಯನ್ ಪೋಸ್ಟಲ್ ಸರ್ವಿಸು ಇದೆ, ಈ ಕಡೆ ಅಮೆಝಾನ್ 1 ಡೇ ಡೆಲಿವರಿನೂ ಇದೆ. ಸೊ ಎರಡರಲ್ಲೂ ನೀವು ಕಂಪೇರ್ ಮಾಡಿದ್ರೆ ನೆಲಕ್ಕೂ ಆಕಾಶಕ್ಕಿರೋ ವ್ಯತ್ಯಾಸ ಇದೆ. ಇವಾಗ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ನಮ್ಗೆ ಯಾವುದು ಒಂದೇ ದಿನಕ್ಕೆ ಪೋಸ್ಟ್ ಬರುತ್ತೆ, ಸ್ಪೀಡ್ ಪೋಸ್ಟ್ ಹಾಕಿದ್ರು ಕೂಡ ನಾಳೆ ನಾಡಿದ್ದು ಬರುತ್ತೆ. ಅದೇ ನೀವು 1 ಡೇ ಡೆಲಿವರಿ ಅಮೆಝಾನಲ್ಲಿ ಮಾಡಿದ್ರೆ ಇಮಿಡಿಯೇಟ್ಲಿ ನಾಳೆ, ಇವತ್ತು ರಾತ್ರಿ ಆರ್ಡರ್ ಮಾಡಿದರೆ ನಾಳೆ 8 ಗಂಟೆಗೆ ನಿಮ್ಮ ಮನೆ ಮುಟ್ಟುತ್ತೆ. ಸೊ ಈ ಥರ ಡಿಫ್ರೆನ್ಸ್ ಏನಿದೆಯಲ್ಲ, ಅದು ನಿಮ್ಮ ಸ್ಮಾರ್ಟ್ ಪೋರ್ಟ್ ಮತ್ತು ನಾರ್ಮಲ್ ಪೋರ್ಟಲ್ಲಿ ವ್ಯತ್ಯಾಸ ಇರುತ್ತೆ. ನಾರ್ಮಲಿ ಇದೇನು ನಿಮಗೇನು ಗೊತ್ತಿರಬೇಕಂತ ಹಾಕಿದ್ದಾನೆ, ಬಟ್ ಇಲ್ಲದೆ ಹೋದರೆ ಅದೇನು ಅಂತ ಅವಶ್ಯಕತೆಗೆ ಬೀಳಲ್ಲ. ಯಾಕಂದರೆ ನೀವು ಮಾಡೋ ಪೋರ್ಟ್ ಎಂಡ್ ಆಫ್ ದ ಡೇ ಇಲ್ಲಿ ಯಾವುದೋ ಒಂದು ಪೋರ್ಟು ಯಾವುದೋ ಒಂದು ದೇಶದಲ್ಲಿ ಇವಾಗ ಆಲ್ರೆಡಿ ಯಾವುದು ರನ್ನಿಂಗ್ ಇದೆ ಅದೇ ಪೋರ್ಟ್ನೇ ನೀವು ಯೂಸ್ ಮಾಡ್ತೀರಾ. ಅದನ್ನು ಹೊರತಾಗಿ ಬೇರೆ ಯಾವ ಪೋರ್ಟ್ಗಳು ಯೂಸ್ ಮಾಡೋವಂಥ ಆಪ್ಷನ್ ನಿಮಗಿರಲ್ಲ. ಓಕೆ, ಸೊ ಇದನ್ನು ಒಂದು ಸಾರಿ ಅರ್ಥ ಆಯಿತು ಅಂದರೆ ಪ್ರಾಪರಾಗಿ ನೋಡ್ಕೊಳ್ಳಿ, ಯಾವ ಚಾಲೆಂಜಸ್ ಇದೆ, ಏನು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಇದನ್ನು ನೋಡಿಕೊಂಡು ನೀವು ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದರ ಅಕಾರ್ಡಿಂಗ್ಲಿ ಏನಾದರೂ ಸಪ್ರೇಟ್ ಪೋರ್ಟ್ ಮಾಡಿದಾರಾ, ಅದರ ಬೆನಿಫಿಟ್ಸ್ ಇದೆಯಾ ಇಲ್ವಾ, ಇಲ್ಲ ಅಂದರೆ ನಾರ್ಮಲ್ ಕಂಟೈನರ್ ಇದೆ, ನಾರ್ಮಲ್ ಪೋರ್ಟ್ಸ್ ಇದೆ, ಟೀಕೆ ಇವಾಗ ಹೇಗಿದೆ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈ ವಿಡಿಯೋದಿಂದ ನಾಲೆಜ್ ಸಿಕ್ಕಿದೆ ಅಂದ್ಕೊಳ್ತೇನೆ, ಪೋರ್ಟ್ ಬಗ್ಗೆ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ. ಒಂದು ವೇಳೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕೇಳಿ. ನಿಮ್ಮ ಏನೇ ಕ್ವೆಶನ್ಸ್ ಇದ್ದರೂ ಕೂಡ ನಾನು ಆನ್ಸರ್ ಮಾಡ್ತೇನೆ. ಇದರ ಹೊರತಾಗಿ ನೀವು ಯಾವುದೇ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಬೇಕು ಸರ್, ಯಾವ ಪ್ರೈಸಸ್ ಇದೆ, ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಎಷ್ಟು ದುಡ್ಡು ಹಾಕ್ಬೋದು, ಏನು ಕ್ಯಾಪಿಟಲ್ ಬೇಕು, ಇದು ಎಲ್ಲವೂ ಕೇಳೋದಿದ್ದರೆ ದಯಮಾಡಿ ನಿಮ್ಮ ಪ್ರಾಡಕ್ಟ್ ಯಾವುದಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಅದರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮಗಾಗಿ ಹಾಕ್ತೇನೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಒಂದು ವೇಳೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.